ಎಲ್ರಿಗೂ ನಮಸ್ಕಾರ ಮಕ್ಕಳ. ಹೋದ ತರಗತಿಯಲ್ಲಿ ನಾವು ಕೋಲ್ ಅಂಡ್ ಪೆಟ್ರೋಲಿಯಂ ಪಾಠದಲ್ಲಿ ನಾವು ಕೋಲ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ್ ತಿಳ್ಕೊಂಡಿದ್ವು ಅಂತ ಒಂದ್ಸಲ ಹಾಗೆ ರಿವೈಸ್ ಮಾಡೋಣ. ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅದರಲ್ಲಿ 2 ಟೈಪ್ಸ್ ಬರುತ್ತೆ: ಎಕ್ಸಿಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಇನ್ಎಕ್ಸಿಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್. ಅದರಲ್ಲಿ ಫಾಸಿಲ್ ಫ್ಯೂಲ್ಸ್ ಬಂತು. ಫಾಸಿಲ್ ಫ್ಯೂಲ್ಸ್ ಅಲ್ಲಿ ಕೋಲ್, ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಅಂತ ನೋಡಿದ್ವಿ. ಅದರಲ್ಲಿ ಕೋಲ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಕೋಲ್ದು ಪ್ರಾಪರ್ಟೀಸ್ ಏನು, ಹಾಗೇನೆ ಅದ್ರದ್ದು ಡಿಫ್ರೆಂಟ್ ಬೈ ಪ್ರಾಡಕ್ಟ್ಸ್ ಯಾವ್ದು ಅಂತ. ಕೋಕ್ ಇರ್ಬೋದು, ಕೋಲ್ ಟಾರ್ ಇರ್ಬೋದು, ಕೋಲ್ ಗ್ಯಾಸ್ ಇರ್ಬೋದು. ಇದ್ರದ್ದು ಅಡ್ವಾಂಟೇಜಸ್ ಅಂತ ಏನೇನು ಅಂತ ನೋಡಿದ್ವಿ. ಅದಾದ ನಂತರ ಅದು ಅಪ್ಲಿಕೇಶನ್ ನೋಡಿ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ ಅಲ್ವಾ? ಇವತ್ತಿನ ತರಗತಿಯಲ್ಲಿ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಹಾಗಾದ್ರೆ ಏನು ಪೆಟ್ರೋಲಿಯಂ ಅಂದ್ರೆ? ನೀವು ಪೆಟ್ರೋಲಿಯಂ ಅಂತ ಕೇಳಿದ ತಕ್ಷಣ ನಿಮ್ಗೊಂದು ಮನ್ಸಲ್ಲಿ ಬರ್ಬೋದು, ಪೆಟ್ರೋಲಿಯಂ ಅಂದ್ರೆ ಪೆಟ್ರೋಲ್ ಇರ್ಬೋದು, ಬೈಕಲ್ಲೆಲ್ಲ ಬಳಸ್ತೀವಲ್ಲ ಪೆಟ್ರೋಲ್ ಇರ್ಬೋದು ಅಂತ. ಬಟ್ ಆದ್ರೆ ಪೆಟ್ರೋಲಿಯಂಗೂ ಪೆಟ್ರೋಲ್ಗೂ ವ್ಯತ್ಯಾಸ ಇದೆ. ಈ ಡೀಸೆಲ್, ಪೆಟ್ರೋಲ್, ಕೆರೋಸಿನ್ ಇದೆಲ್ಲ ಪೆಟ್ರೋಲಿಯಂದು ಬೈ ಪ್ರಾಡಕ್ಟ್. ಓಕೆನಾ? ಹಾಗಾಗಿ ಪೆಟ್ರೋಲಿಯಂ ಮತ್ತೆ ಪೆಟ್ರೋಲ್ ಬಗ್ಗೆ ಕನ್ಫ್ಯೂಷನ್ ಬೇಡ. ಪೆಟ್ರೋಲಿಯಂ ಅಂದ್ರೆ ಒಂದು ಸಿಮಿಲರ್ ಆಗಿ ಏನ್ ಹೇಳ್ಬೋದು, ಕ್ರೂಡ್ ಆಯಿಲ್, ಕಚ್ಚಾ ತೈಲ ಅಂತ ಹೇಳ್ತೀವಲ್ವಾ, ಅದು ಸ್ವಲ್ಪ ಸಿಮಿಲರ್ ಅಂತ ಹೇಳ್ಬೋದು. ಓಕೆನಾ? ಹಾಗೆ ಪೆಟ್ರೋಲಿಯಂ ಅಂದ್ರೆ ಏನು ಅಂತ ನೋಡೋಣ ಫಸ್ಟ್. ಓಕೆನಾ? Petroleum is a dark colored thick crude oil found deep below the ground in certain areas. Petroleum ಅನ್ನೋದು ಡಾರ್ಕ್ ಕಲರ್ಡ್, ಇದು yellowish ಡಾರ್ಕ್ ಕಲರ್ ಇರುತ್ತೆ. ಓಕೆನಾ? ಥಿಕ್ ಕ್ರೂಡ್ ಆಯಿಲ್ ಫೌಂಡ್ ಡೀಪ್ ಬಿಲೋ ದ ಗ್ರೌಂಡ್ ಇನ್ ಸರ್ಟೈನ್ ಏರಿಯಾ. ಇದು ಎಲ್ಲಾ ಜಾಗಗಳಲ್ಲೂ ಕಂಡು ಬರಲ್ಲ, ಕೆಲವೊಂದು ಸ್ಪೆಸಿಫಿಕ್ ಸೆಲೆಕ್ಟೆಡ್ ಏರಿಯಾದಲ್ಲಿ ಇದು ಕಂಡು ಬರುತ್ತೆ. ಓಕೆನಾ? ನಂತರ ಇಟ್ ಹ್ಯಾಸ್ ಅನ್ ಅನ್ಪ್ಲೆಸೆಂಟ್ ಓಡರ್. ಓಡರ್ ಅಂದ್ರೆ ಸ್ಮೆಲ್, ಅನ್ಪ್ಲೆಸೆಂಟ್ ಅಂದ್ರೆ ಚೆನ್ನಾಗಿರ್ತಕ್ಕಂಥ ಸ್ಮೆಲ್. ಆ ಅನ್ಪ್ಲೆಸೆಂಟ್ ಓಡರ್ ಅಂದ್ರೆ ಕೆಟ್ಟದಾದಂತಹ ಒಂದು ಸ್ಮೆಲ್. ಓಕೆನಾ? ಸ್ಮೆಲ್ ಮಾಡ್ಲಿಕ್ಕೆ ಕಷ್ಟಕರವಾಗಿರ್ತಕ್ಕಂಥದ್ದು. ಓಕೆನಾ? ದ ನೇಮ್ ಪೆಟ್ರೋಲಿಯಂ ಮೀನ್ಸ್ ರಾಕ್ ಆಯಿಲ್. ಈ ಪೆಟ್ರೋಲಿಯಂ ಅನ್ನೋ ಪದ ಹೇಗ್ ಬಂತಪ್ಪ ಅಂತ ನೋಡೋದಾದ್ರೆ, ಈ ಪೆಟ್ರಾ ಅಂದ್ರೆ ರಾಕ್ ಅಂತ, ಓಲಿಯಂ ಅಂದ್ರೆ ಆಯಿಲ್. It is called petroleum because it is found under the crust of earth trapped in a rock. ಆ ಕಲ್ಲುಗಳ ಮಧ್ಯ ಇದು ಸಿಕ್ಕೋದ್ರಿಂದ, ರಾಕ್ಸ್ ಗಳ ಮಧ್ಯ ಈ ಪೆಟ್ರೋಲಿಯಂ ಇರೋದ್ರಿಂದ ಇದಕ್ಕೆ ಪೆಟ್ರೋಲಿಯಂ ಅಂತ ಒಂದು ಹೆಸರು ಬಂತು. ಓಕೆನಾ? ಅಂಡ್ ದಿಸ್ ಪೆಟ್ರೋಲಿಯಂ ಈಸ್ ನಾಟ್ ಎ ಸಿಂಗಲ್ ಕೆಮಿಕಲ್ ಕಾಂಪೌಂಡ್. ಇದು ಒಂದು ಸಿಂಗಲ್ ಕೆಮಿಕಲ್ ಕಾಂಪೌಂಡ್ ಅಲ್ಲ. ಇಟ್ ಈಸ್ ಮೇಡ್ ಅಪ್ ಆಫ್ ಮೋರ್ ದೆನ್ 2 ಕಾಂಪೌಂಡ್. That is, petroleum is a complex mixture of compounds which are made up of 2 elements, that is ಕಾರ್ಬನ್ ಅಂಡ್ ಹೈಡ್ರೋಜನ್. ಇದು ಕಾರ್ಬನ್ ಮತ್ತೆ ಹೈಡ್ರೋಜನ್ ಇಂದ ಆಗಿರ್ತಕ್ಕಂಥದ್ದು ಪೆಟ್ರೋಲಿಯಂ. ಓಕೆನಾ? ದೆನ್ ಪೆಟ್ರೋಲಿಯಂ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಇದೆಲ್ಲ ನಮಗೆ ಗೊತ್ತು. ಪೆಟ್ರೋಲ್ ನೀವು ವಾಟರ್ ಜೊತೆ ಮಿಕ್ಸ್ ಮಾಡಿ ನೋಡಿರ್ಬೋದು. ಆ ಪೆಟ್ರೋಲ್ ಕೂಡ ಮಿಕ್ಸ್ ಆಗಲ್ಲ. ಹಾಗಾಗಿ ಪೆಟ್ರೋಲ್ ಕೂಡ ಈ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಆಗಿದ್ರಿಂದ ನಾನು ಎಕ್ಸಾಂಪಲ್ ಕೊಟ್ಟೆ. ಕನ್ಫ್ಯೂಷನ್ ಬೇಡ ಪೆಟ್ರೋಲ್ಗೂ ಪೆಟ್ರೋಲಿಯಂಗೂ. ಆ ಪೆಟ್ರೋಲಿಯಂ ಕೂಡ ವಾಟರ್ ಅಲ್ಲಿ ಇನ್ಸಾಲ್ಯುಬಲ್ ಆಗಲ್ಲ. ಏನಕ್ಕೆ ಅಂದ್ರೆ ವಾಟರ್ದು ಡೆನ್ಸಿಟಿ ಆ ಪೆಟ್ರೋಲಿಯಂಗಿಂತ ಜಾಸ್ತಿ ಇರೋದ್ರಿಂದ ಅವೆರಡು ಮಿಕ್ಸ್ ಆಗಲ್ಲ. ವಾಟರ್ ಕೆಳಗಡೆ ಇರುತ್ತೆ, ಪೆಟ್ರೋಲಿಯಂ ವಾಟರ್ಗಿಂತ ಮೇಲ್ಗಡೆ ತೇಲುತ್ತೆ. ಓಕೆನಾ? ಪೆಟ್ರೋಲಿಯಂ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಆಸ್ petroleum is a natural resource obtained from the deep oil wells which are dug in certain areas of the earth. ನಾನು ಈಗಾಗಲೇ ಹೇಳಿದೆ, ಇದು ಎಲ್ಲಾ ಕಡೆ ಸಿಗೋದಿಲ್ಲ. ಕೆಲವೊಂದು ಕಡೆ ಅವರು ರಿಸರ್ಚ್ ಮಾಡಿ, ಭೂವಿಜ್ಞಾನಿಗಳು ಏನಿರ್ತಾರೆ ಅವರು ರಿಸರ್ಚ್ ಮಾಡಿ ಯಾವ ಜಾಗದಲ್ಲಿ ಸಿಗ್ತದೆ ಅಂತ ನೋಡಿ ಅಲ್ಲಿ ಆಯಿಲ್ಸ್ ನ ಡಿಗ್ ಮಾಡಿಸಿ ಅವರು ಪೆಟ್ರೋಲಿಯಂ ನ ತೆಗೆಯುವಂಥದ್ದು. ಓಕೆನಾ? ಈ ಪೆಟ್ರೋಲಿಯಂ ಕೂಡ ಈಗ ನಾವು ಕೋಲ್ ಬಗ್ಗೆ ಓದಿದೀವಲ್ವಾ, ಈ ಕೋಲ್ ರೀತಿಯಲ್ಲೇ ಈ ಪೆಟ್ರೋಲಿಯಂ ಕೂಡ ಒಂದು ಫಾಸಿಲ್ ಫ್ಯೂಲ್, ಪಳಿಯುಳಿಕೆ ಇಂಧನ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದು ಕೂಡ ಒಂದು ಪಳಿಯುಳಿಕೆ ಇಂಧನ. ಓಕೆನಾ? ನಂತರ ಫಾರ್ಮೇಶನ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲಿಯಂ ಹೇಗ್ ಫಾರ್ಮ್ ಆಗುತ್ತಪ್ಪ ಅಂತ ನೋಡೋದಾದ್ರೆ, ನಮಗೆ ಈಗಾಗಲೇ ಗೊತ್ತು ಕೋಲ್ ಹೇಗ್ ಫಾರ್ಮ್ ಆಗುತ್ತೆ ಅಂತ ಗೊತ್ತು. ನಾವೀಗಾಗಲೇ ತಿಳ್ಕೊಂಡಿದೀವಿ. ಮಿಲಿಯನ್ ಇಯರ್ಸ್ ಎಗೋ, 300 ಮಿಲಿಯನ್ ಇಯರ್ಸ್ ಎಗೋ ದೇರ್ ವಾಸ್ ಅ ಡೆನ್ಸ್ ಫಾರೆಸ್ಟ್. ಅಲ್ಲಿ ಫಾರೆಸ್ಟ್ ಇತ್ತು. ಆ ಫಾರೆಸ್ಟ್ ಏನು, ಡ್ಯೂ ಟು ನ್ಯಾಚುರಲ್ ಕೆಲಾಮಿಟೀಸ್ ಏನಾಯ್ತು, ಫಾರೆಸ್ಟ್ ಎಲ್ಲ ಭೂಮಿ ಒಳಗಡೆ ಸೇರ್ಕೊಂಡು ಅಲ್ಲಿ ಪ್ರೆಷರ್ ಮತ್ತೆ ಹೀಟ್ ಇಂದ ಅದು ಏನಾಗಿ ಕನ್ವರ್ಟ್ ಆಯ್ತು, ಕೋಲ್ ಆಗಿ ಕನ್ವರ್ಟ್ ಆಯ್ತು ಅಂತ ನಾವೀಗಾಗಲೇ ತಿಳ್ಕೊಂಡಿದೀವಿ ಅಲ್ವಾ. ಈಗ ಪೆಟ್ರೋಲಿಯಂಗೂ ಮತ್ತೆ ಕೋಲ್ಗೂ ಅಂತ ವ್ಯತ್ಯಾಸ ಏನಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಪ್ರೋಸೆಸ್ ಆಗುತ್ತೆ. ಆದ್ರೆ ಏನ್ ವ್ಯತ್ಯಾಸ ಅಂದ್ರೆ ಅಲ್ಲಿ ಟೆರೆಸ್ಟ್ರಿಯಲ್ ಇದನ್ನ ನೋಡಿದ್ವಿ, ಪ್ಲಾಂಟ್ಸ್ ಅಂತ ನೋಡಿದ್ವಿ. ಬಟ್ ಇಲ್ಲಿ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಇರಲ್ಲ, ಅಕ್ವಾಟಿಕ್ ಆರ್ಗ್ಯಾನಿಸಮ್ ಅಥವಾ ಸಮುದ್ರದಲ್ಲಿ ಏನು ಆರ್ಗ್ಯಾನಿಸಮ್ಸ್ ಇರ್ತಾವೋ, ಟೈನಿ ಆರ್ಗ್ಯಾನಿಸಮ್ಸ್,
ಆ ಆರ್ಗ್ಯಾನಿಸಮ್ಸ್ ಭೂಮಿ ಒಳಗಡೆ ಸೇರ್ಕೊಂಡು ಆಗುವಂಥದ್ದು. ಓಕೆನಾ, ನೋಡೋಣ. ಪೆಟ್ರೋಲಿಯಂ ವಾಸ್ ಫಾರ್ಮ್ಡ್ ಫ್ರಮ್ ದ ಆರ್ಗ್ಯಾನಿಸಮ್ ಇನ್ ಎ ಸಿ. ಆಸ್ ದೀಸ್ ಆರ್ಗ್ಯಾನಿಸಮ್ ಡೈಡ್, their body settled at the bottom of the sea and got covered with layers of a sand. ಯಾವಾಗ ಇವೆಲ್ಲ ಸಮುದ್ರದ ಒಳಗಡೆ ಭೂಮಿ ಒಳಗಡೆ ಹೋಗ್ತಾವೋ ಅವಾಗ ಸ್ಯಾಂಡ್ ಮತ್ತೆ ಕ್ಲೇ ಇಂದ ಕವರ್ ಆಗ್ತವೆ. ಅದಾದ ನಂತರ ಸೆವರಲ್ ಮಿಲಿಯನ್ ಇಯರ್ಸ್ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಆ ಏರ್ ಏನಿದೆಯೋ, ಏರ್ ಕನೆಕ್ಷನ್ ಇರುತ್ತಲ್ವಾ, ಆ ಏರ್ ಕನೆಕ್ಷನ್ ಕಟ್ ಆಫ್ ಆದ್ಮೇಲೆ ಅಲ್ಲಿ ಟೆಂಪರೇಚರ್, ಹೈ ಟೆಂಪರೇಚರ್ ಬಿಲ್ಡ್ ಆಗುತ್ತೆ. ಟೆಂಪರೇಚರ್ ಏನಕ್ಕೆ ಬಿಲ್ಡ್ ಆಗುತ್ತೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದೀವಿ. ಆ ಭೂಮಿಯ ಆಳಕ್ಕೆ ಹೋದಾಗೆ ಡ್ಯೂ ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಟೆಂಪರೇಚರ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ಆ ಭೂಮಿಯ ಮೇಲೆ ಮಣ್ಣು ಸೇರೋದ್ರಿಂದ ಪ್ರೆಷರ್ ಕೂಡ ಜಾಸ್ತಿ ಬಿಲ್ಡ್ ಆಗುತ್ತೆ. ಇದಾದ ನಂತರ ಈ ಡೆಡ್ ಆರ್ಗ್ಯಾನಿಸಮ್ಸ್ ಏನಿರ್ತಾವೋ ಇವು ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತವೆ. ಓಕೆನಾ, ಇಲ್ಲಿ ನ್ಯಾಚುರಲ್ ಗ್ಯಾಸ್ ಕೂಡ ಬರುತ್ತೆ. ನ್ಯಾಚುರಲ್ ಗ್ಯಾಸ್ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಓಕೆನಾ, ಫಾರ್ಮೇಶನ್ ಆಫ್ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಒಂದೇ ಸರಿಸುಮಾರು ಒಂದೇ ರೀತಿ ಆಗುತ್ತೆ. ಓಕೆನಾ, ಇದಾದ ನಂತರ ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಒಂದು 3 ಬಾಕ್ಸ್ ಇದೆ. ಆ ಮೊದಲನೇ ಬಾಕ್ಸ್ ಅಲ್ಲಿ ಏನಿದೆ 300 ಮಿಲಿಯನ್ ಇಯರ್ಸ್ ಅಂತ ಇದೆ. ಓಷನ್ ಇತ್ತು. ಆ ಓಷನ್ ಅಲ್ಲಿ ಇದೊಂದು ಅಸಂಪ್ಷನ್. ಓಕೆನಾ, ಹಿಂಗೆ ಇತ್ತು ಅಂತ ನಾವು ಹೇಳಕ್ಕಾಗಲ್ಲ. ಓಕೆನಾ, ಅಲ್ಲಿ ಕೆಲವೊಂದು ಅಕ್ವಾಟಿಕ್ ಅನಿಮಲ್ಸ್ ಇದಾವೆ ನೋಡಿ. ಅದಾದ ನಂತರ ಸೆವೆರಲ್ ಇಯರ್ಸ್ ಆದ್ಮೇಲೆ ಏನಾಗುತ್ತೆ, ಆ ಅನಿಮಲ್ಸ್ ಎಲ್ಲ ಭೂಮಿ ಒಳಗೆ ಸೇರ್ಕೊಂಡ್ಮೇಲೆ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗದಲ್ಲೇ ಕೆಲವೊಂದು ಉಳ್ಕೊಳ್ಳುತ್ತಲ್ವಾ, ಆ ಸ್ಯಾಂಡ್ ಉಳ್ಕೊಂಡಂತಹ ಏನು ಅಕ್ವಾಟಿಕ್ ಅನಿಮಲ್ಸ್ ಆ ಸ್ಯಾಂಡ್ ಮತ್ತೆ ಸೆಡಿಮೆಂಟ್ಸ್ ಎಲ್ಲ ಅದ್ರ ಮೇಲೆ ಕೂತು ಏನಾಗುತ್ತೆ ಪೆಟ್ರೋಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಇವತ್ತು ಅಂದ್ರೆ ಈಗ ಒಂದು 100 ವರ್ಷದ ಹಿಂದೆ, 100 ವರ್ಷದಿಂದ ತಗೊಳ್ಳೋದಾದ್ರೆ ಏನಾಗುತ್ತೆ, ಆಯಿಲ್ ಮತ್ತೆ ಗ್ಯಾಸ್ ಸಬ್ಸ್ಟೆನ್ಸ್ ಏನಿದೆಯೋ ಅದು ಭೂಮಿ ಒಳಗಡೆ ಸಿಗುತ್ತೆ. ಅದ್ರ ಮೇಲೆ ಏನಿರುತ್ತೆ, ಸ್ಯಾಂಡ್ ಮತ್ತೆ ಸೆಡಿಮೆಂಟ್ಸ್ ಇರುತ್ತೆ, ಆ ರಾಕ್ಸ್ ಇರುತ್ತೆ. ಅಲ್ಲಿ ಆಯಿಲ್ ವೆಲ್ ನ ಡಿಗ್ ಮಾಡಿ ಪೆಟ್ರೋಲಿಯಂ ನ ತೆಗೆಯುವಂಥದ್ದು. ಓಕೆನಾ, ಇದಿಷ್ಟು ಫಾರ್ಮೇಶನ್ ಆಫ್ ಪೆಟ್ರೋಲಿಯಂ, ಹೇಗೆ ಪೆಟ್ರೋಲಿಯಂ ಫಾರ್ಮೇಶನ್ ಆಗುತ್ತೆ ಅಂತ. ಓಕೆನಾ, ಇದಾದ ನಂತರ ಅಕರೆನ್ಸ್ ಅಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲ್ ನ ಹೇಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಮತ್ತೆ ಹೇಗೆ ಸಿಗುತ್ತೆ ಅಂತ ನೋಡೋದಾದ್ರೆ, ಪೆಟ್ರೋಲಿಯಂ ಅಕರ್ಸ್ ಡೀಪ್ ಅಂಡರ್ ದ ಸರ್ಫೇಸ್ ಆಫ್ ಅರ್ತ್ ಬಿಟ್ವೀನ್ 2 ಲೇಯರ್ಸ್ ಆಫ್ ಇಂಪರ್ವಿಯಸ್ ರಾಕ್ಸ್. ಏನು ಇಂಪರ್ವಿಯಸ್ ರಾಕ್ ಅಂದ್ರೆ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಂಪರ್ವಿಯಸ್ ರಾಕ್ ಅಂತ ಇದೆ ಅಲ್ವಾ. ಇಂಪರ್ವಿಯಸ್ ರಾಕ್ ಅಂದ್ರೆ ಇಂಪರ್ಮಿಯಬಲ್ ಅಂತ ಅರ್ಥ. ಇಂಪರ್ಮಿಯಬಲ್ ಅಂದ್ರೆ ಯಾವ ಕಲ್ಲು ನೀರನ್ನ ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡಲ್ವೋ, ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ ನ, ನೀರ್ ಇರ್ಬೋದು ಗಾಳಿ ಇರ್ಬೋದು, ಹಾದು ಹೋಗಕ್ ಬಿಡೋದಿಲ್ವೋ ಅದನ್ನ ನಾವು ಇಂಪರ್ವಿಯಸ್ ಅಥವಾ ಇಂಪರ್ಮಿಯಬಲ್ ರಾಕ್ಸ್ ಅಂತ ಹೇಳ್ತೀವಿ. ಓಕೆನಾ, ದೆನ್ ಪೆಟ್ರೋಲಿಯಂ ಈಸ್ ಲೈಟರ್ ದೆನ್ ದ ವಾಟರ್, ಸೊ ಇಟ್ ಈಸ್ ಫ್ಲೋಟ್ ಓವರ್ ದ ವಾಟರ್. ನಾವೀಗಾಗಲೇ ಡಿಸ್ಕಸ್ ಮಾಡಿದೀವಿ, ಆ ಡೆನ್ಸಿಟಿ ಆಫ್ ಪೆಟ್ರೋಲಿಯಂ ಅಥವಾ ಆಯಿಲ್ ಏನಿದೆಯೋ ಇದು ಕಡಿಮೆ ಇರುತ್ತೆ ವಾಟರ್ಗಿಂತ. ಸೊ ಇಲ್ಲಿ ವಾಟರ್ಗಿಂತ ಮೇಲಿರುತ್ತೆ, ವಾಟರ್ಗಿಂತ ಮೇಲೆ ಫ್ಲೋಟ್ ಆಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಈ ಚಿತ್ರದಲ್ಲಿ, ವಾಟರ್ ಆಯಿಲ್ಗಿಂತ ಕೆಳಗಡೆ ಇದೆ ಅಲ್ವಾ. ಈ ಬ್ಲೂ ಕಲರ್ ಅಲ್ಲಿ ಇರೋದು ವಾಟರ್, ಅದಾದ ನಂತರ ಬ್ರೌನ್ ಅಲ್ಲಿ ಇರೋದು ಆಯಿಲ್, ಅದಾದ ನಂತರ ಪಿಂಕ್ ಕಲರ್ ಅಲ್ಲಿ ಇದೆಯಲ್ವಾ ಅದು ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆನಾ, ಪೆಟ್ರೋಲಿಯಂ ಆಯಿಲ್ ಡೆಪಾಸಿಟ್ ಆರ್ ಯೂಶುವಲಿ ಫೌಂಡ್ ಮಿಕ್ಸ್ಡ್ ವಿತ್ ದ ವಾಟರ್, ಸಾಲ್ಟ್ ಅಂಡ್ ಅರ್ತ್ ಪಾರ್ಟಿಕಲ್ಸ್ ಅಲ್ವಾ. ಈ ಪೆಟ್ರೋಲಿಯಂ ಭೂಮಿ ಕೆಳಗಡೆ ಎಲ್ಲರೂ ವಾಟರ್ ಇರ್ಬೋದು, ಸಾಲ್ಟ್ಸ್ ಇರ್ಬೋದು ಅಥವಾ ಗ್ಯಾಸಸ್ ಇರ್ಬೋದು, ಅವೆಲ್ಲದ್ರ ಜೊತೆನೂ ಇರುತ್ತೆ. ಅಂಡ್ ದಿಸ್ ನ್ಯಾಚುರಲ್ ಗ್ಯಾಸ್ ಅಕರ್ಸ್ ಎಬೋವ್ ದ ಪೆಟ್ರೋಲಿಯಂ ಆಯಿಲ್ ಟ್ರಾಪ್ಡ್ ಅಂಡರ್ ದ ರಾಕ್. ಆ ನ್ಯಾಚುರಲ್ ಗ್ಯಾಸ್, ಈ ಆಯಿಲ್ ಗಿಂತ ಮೇಲೆ ನ್ಯಾಚುರಲ್ ಗ್ಯಾಸ್ ಡೆಪಾಸಿಟ್ ಆಗಿರುತ್ತೆ. ಓಕೆನಾ, ದೆನ್ ಪೆಟ್ರೋಲಿಯಂ ಏನಾಗುತ್ತೆ, ದಿ ಆಯಿಲ್ ವೆಲ್ಸ್ ಆರ್ ಡ್ರಿಲ್ಡ್ ಬೈ ಯೂಸಿಂಗ್ ಡ್ರಿಲ್ಲಿಂಗ್ ರಿಗ್ಸ್ ಅಂಡ್ a drilling rig is a large structure with equipment for drilling an oil well. ನಾವೆಲ್ಲ ಬೋರ್ವೆಲ್ ಕೊರ್ಸೋದೆಲ್ಲ ನೋಡಿದೀವಿ. ಒಂದು 2 ಲಾರಿ ಬರುತ್ತೆ, ಆ ಲಾರಿ ಬಂದು ಆ ನೀರನ್ನ ತಗೊಳ್ಳುವಂತಹ ಒಂದು ಬೋರ್ವೆಲ್ ನ ಕೊರಿಯುತ್ತೆ. ಅದೇ ರೀತಿ ಆಯಿಲ್ ನ ಡಿಗ್ ಮಾಡೋಕ್ಕೂ ಕೂಡ ಕೆಲವೊಂದು ಮೆಟೀರಿಯಲ್ಸ್ ಇದಾವೆ, ಹಾಗೆ ವೆಹಿಕಲ್ಸ್ ಇದಾವೆ. ಓಕೆನಾ, ಅದು ಚಿಕ್ಕ ಪ್ರಮಾಣದಲ್ಲಿ ಆಗಲ್ಲ, ಸಮುದ್ರದಲ್ಲಿ ಮಾಡ್ತಕ್ಕಂಥದ್ದು ಆಯಿಲ್ ಡಿಗ್ ಮಾಡುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಓಕೆನಾ, ದೆನ್ an oil well is drilled through the rocks. Natural gas comes first with a great pressure, and for a time the crude petroleum oil comes out by itself due to the pressure. ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂತ ಅಂದ್ರೆ, ನ್ಯಾಚುರಲ್ ಗ್ಯಾಸ್, ಈ ಆಯಿಲ್ ನ ತೆಗಿಯಕ್ಕೆ ಡಿಗ್ ಮಾಡಿದಾಗ ನಮ್ಗೆ
ನ್ಯಾಚುರಲ್ ಗ್ಯಾಸ್ ಫಸ್ಟ್ ಸಿಗುತ್ತೆ. ಏನಕ್ಕಪ್ಪ ನ್ಯಾಚುರಲ್ ಗ್ಯಾಸ್ ಫಸ್ಟ್ ಸಿಗುತ್ತೆ ಅಂದ್ರೆ ಈ ಚಿತ್ರದಲ್ಲಿ ಅಬ್ಸರ್ವ್ ಮಾಡಬಹುದು. ಈ ನ್ಯಾಚುರಲ್ ಗ್ಯಾಸ್ ಆಯಿಲ್ ಗಿಂತನೂ ಮೇಲಿದೆ ನೋಡಿ. ಅದು ಡೆಪಾಸಿಷನ್ ಹೇಗಾಗಿದೆ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಆಯಿಲ್ ನ್ಯಾಚುರಲ್ ಗ್ಯಾಸ್ ಗಿಂತ ಕೆಳಗಡೆ ಇದೆ. ಆಬ್ವಿಯಸ್ಲಿ ನಾವು ಆಯಿಲ್ ಬೇಕು ಅಂತ ನಾವು ಡ್ರಿಗ್ ಮಾಡಿದಾಗ ನ್ಯಾಚುರಲ್ ಗ್ಯಾಸ್ ಡ್ಯೂ ಟು ದ ಪ್ರೆಷರ್ ಅದು ಫಸ್ಟ್ ನಮ್ಗೆ ಸಿಗುತ್ತೆ. ಓಕೆನಾ? ಪ್ರೆಷರ್ ಹೇಗೆ ಬಿಲ್ಡ್ ಆಗುತ್ತೆ? ಅವ್ರು ಏನ್ ಎಕ್ವಿಪ್ಮೆಂಟ್ ಹಾಕಿ ಅದನ್ನ ಡ್ರಿಲ್ ಮಾಡ್ತಾರಲ್ವಾ, ಆಗ ಪ್ರೆಷರ್ ಬಿಲ್ಡ್ ಮಾಡಿ ತೆಗಿತಾರೆ. ಓಕೆನಾ? Then some wells dug into the earth yield both petroleum and natural gas, but some wells yield on only natural gas but not oil. ಕೆಲವು ಕಡೆ ಈಗ ಪೆಟ್ರೋಲಿಯಂ ಏನು ಆಯಿಲ್ ನ ತೆಗಿಲಿಕ್ಕೆ ನಾವು ಡಿಗ್ ಮಾಡ್ತೀವಿ ಅಲ್ವಾ, ಆ ಡಿಗ್ ಮಾಡಿದಾಗ ಕೆಲವು ಕಡೆ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಎರಡೂ ಕೂಡ ಸಿಗುತ್ತೆ. ಆದ್ರೆ ಕೆಲವು ಕಡೆ ಕೇವಲ ನ್ಯಾಚುರಲ್ ಗ್ಯಾಸ್ ಮಾತ್ರ ಸಿಗುತ್ತೆ, ಆಯಿಲ್ ಸಿಗೋದಿಲ್ಲ. ಓಕೆ, ಅದಾದ ನಂತರ ಮುಂಚೆ ಕೆಲವೊಂದು 200 ವರ್ಷಗಳ ಹಿಂದೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಒಂದು 100 ವರ್ಷದ ಹಿಂದೆ ಅರ್ಲಿಯರ್ ಡ್ರಿಲ್ಲಿಂಗ್ ಆಫ್ ಆಯಿಲ್ ವೆಲ್ ಫಾರ್ ಗೆಟಿಂಗ್ ಪೆಟ್ರೋಲಿಯಂ ವಾಸ್ ಡನ್ ಓನ್ಲಿ ಆನ್ ದ ಲ್ಯಾಂಡ್. ಏನ್ ಟೆರೆಸ್ಟ್ರಿಯಲ್ ಲ್ಯಾಂಡ್ ಇರುತ್ತೆ ಅಲ್ವಾ, ಅಲ್ಲಿ ಮಾತ್ರ ಡಿಗ್ ಮಾಡ್ತಾ ಇದ್ರು ಆಯಿಲ್ ವೆಲ್ಸ್ ನ. ಬಟ್ ಈಗ ಏನ್ ಮಾಡ್ತಿದ್ದಾರೆ, ಲೇಟರ್ ಆನ್ ವೆಲ್ ವರ್ ಆಲ್ಸೋ ಡ್ರಿಲ್ಡ್ ಅಂಡರ್ ದ ಸೀ ಬೆಡ್ ಬೈ ಯೂಸಿಂಗ್ ನ್ಯೂ ಟೆಕ್ನಿಕ್. ಸೀ ಬೆಡ್ ಅಂದ್ರೆ ಸಮುದ್ರದ ಆಳದಲ್ಲಿ, ಸಮುದ್ರದ ಕೆಳಗಡೆ ಈಗ ಡಿಗ್ ಮಾಡಿ ತೆಗಿತಾ ಇರ್ತಕ್ಕಂಥದ್ದು. ಈಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಸಮುದ್ರದ ಒಳಗಡೆ ತೆಗಿತಾ ಇದ್ದಾರೆ ಆಯಿಲ್ ನ ಡಿಗ್ ಮಾಡಿ ಸಮುದ್ರದ ಕೆಳಗಡೆ. Then thus some of oil wells are now drilled under the sea for the extraction of petroleum. The world's first oil well was drilled in Venezuela, USA. 1859 in 1857 ಪೆನಿಜುವೆಲಾದಲ್ಲಿ ಫಸ್ಟ್ ಆಯಿಲ್ ವೆಲ್ ಡ್ರಿಲ್ ಮಾಡಿದ್ದು. ಇದು US ಅಲ್ಲಿದೆ, ಅಮೆರಿಕದಲ್ಲಿ. ದೆನ್ 8 years later, ಅದಾಗಿ 8 ವರ್ಷ ಆದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಮಖಮ್ ಅನ್ನೋ ಒಂದು ಪ್ರದೇಶದಲ್ಲಿ, ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ, ಇಲ್ಲಿ ಆಯಿಲ್ ವೆಲ್ ನ ಡಿಗ್ ಮಾಡಿದ್ದಂಥದ್ದು. ಓಕೆನಾ? ಇಂಡಿಯಾದಲ್ಲಿ ಆಯಿಲ್ ಎಲ್ಲಿ ಜಾಸ್ತಿ ಕಂಡು ಬರುತ್ತಪ್ಪ ಅಂದ್ರೆ, ಇಲ್ಲಿ ನೀವು ಕನ್ಫ್ಯೂಷನ್ ಆಗೋದು ಬೇಡ, ಆಯಿಲ್ ಅಂದ್ರೆ ಇಲ್ಲಿ ಪೆಟ್ರೋಲಿಯಂ ಅಂತಾನೆ ಅರ್ಥ. ಪೆಟ್ರೋಲಿಯಂ ಈಸ್ ಫೌಂಡ್ ಇನ್ ಅಸ್ಸಾಂ, ಗುಜರಾತ್, ಮುಂಬೈ ಹೈ ಅಂದ್ರೆ ಮುಂಬೈ ಹೈ ಅಂದ್ರೆ ಅದು ಪ್ರದೇಶ ಎತ್ತರದಲ್ಲಿರೋದ್ರಿಂದ ಮುಂಬೈ ಹೈ ಅಂತ ಹೇಳ್ತಾರೆ, ಆಫ್ ಶೋರ್ ಏರಿಯಾ. ಓಕೆನಾ? ದೆನ್ ನಿಯರ್ ದ ಬೇಸಿನ್ಸ್ ಆಫ್ ಗೋದಾವರಿ ಅಂಡ್ ಕೃಷ್ಣ ರಿವರ್. ಕೃಷ್ಣ ಮತ್ತೆ ಗೋದಾವರಿ ನದಿ ಏನಿರುತ್ತೋ ಆ ನದಿಯ ದಂಡೆ ಮೇಲೆ ಇದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಅದಾದ್ಮೇಲೆ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ ಹೇಗ್ ಮಾಡ್ತಾರಪ್ಪ, ಶುದ್ಧೀಕರಣ ಅಂತ ಹೇಳ್ಬೋದು, ಪ್ಯೂರಿಫಿಕೇಶನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓಕೆನಾ? ಹೇಗ್ ಮಾಡ್ತಾರೆ ರಿಫೈನಿಂಗ್ ಹೇಗ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಕ್ರೂಡ್ ಪೆಟ್ರೋಲಿಯಂ ಆಯಿಲ್ ಈಸ್ ಕಾಂಪ್ಲೆಕ್ಸ್ ಮಿಕ್ಸ್ಚರ್ ಆಫ್ ಸಾಲಿಡ್, ಲಿಕ್ವಿಡ್ ಅಂಡ್ ಗೇಸಿಯಸ್ ಹೈಡ್ರೋಕಾರ್ಬನ್. ಈ ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಏನಿರುತ್ತೋ ಇದೊಂದು ಹೈಡ್ರೋಕಾರ್ಬನ್. ಇದು ಬರೀ ಸಾಲಿಡ್ ಅಲ್ಲ, ಅಥವಾ ಲಿಕ್ವಿಡ್ ಅಲ್ಲ, ಅಥವಾ ಬರೀ ಗ್ಯಾಸಿಯಸ್ ಅಲ್ಲ. ಇದು ಒಂದು ಮ್ಯಾಟರ್ ಏನಿದೆಯೋ, 3 ಸ್ಟೇಟ್ ಆಫ್ ಮ್ಯಾಟರ್ ಇದೆಯಲ್ವಾ, ಆ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಒಂದು ಮಿಕ್ಸ್ಚರ್ ಆಫ್ ಹೈಡ್ರೋಕಾರ್ಬನ್ ಇದು. ಓಕೆನಾ? ದೆನ್ ಇಟ್ ಈಸ್ ನಾಟ್ ವೆರಿ ಯೂಸ್ಫುಲ್ ಟು ಅಸ್. ಯಾವುದು ನಮ್ಗೆ ಯೂಸ್ಫುಲ್ ಅಲ್ಲ ಅಂತ ನೋಡೋದಾದ್ರೆ, ಈ ಕ್ರೂಡ್ ಪೆಟ್ರೋಲಿಯಂ ಆಯಿಲ್ ಇದೆ ಅಲ್ವಾ, ಭೂಮಿಯಿಂದ ನಮ್ಗೆ ಡಿಗ್ ಮಾಡ್ದಾಗ ಸಿಗುತ್ತಲ್ಲ, ಈ ಕ್ರೂಡ್ ಪೆಟ್ರೋಲಿಯಂ ಆಯಿಲ್ ಇಂದ ನಮ್ಗೆ ಹೆಚ್ಚು ಉಪಯೋಗನೇ ಇಲ್ಲ ಅಂತಲ್ಲ, ಹೆಚ್ಚು ಉಪಯೋಗ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಪ್ಯೂರಿಫೈ ಮಾಡಬೇಕು ಅಥವಾ ರಿಫೈನ್ ಮಾಡಬೇಕು. ರಿಫೈನ್ ಮಾಡಿದ್ಮೇಲೆ ನಮ್ಗೆ ಯೂಸಸ್ ಜಾಸ್ತಿ ಆಗುತ್ತೆ. ಸೊ ಬಿಫೋರ್ ಪೆಟ್ರೋಲಿಯಂ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್, ಇಟ್ ಹ್ಯಾಸ್ ಟು ಬಿ ರಿಫೈನ್ಡ್. ಯಾವ್ದಾದ್ರು ಪರ್ಪಸ್ಗೆ ಉಪಯೋಗಿಸೋದ್ಕಿಂತ ಮುಂಚೆ ಈ ಪೆಟ್ರೋಲಿಯಂನ ನಾವೇನ್ ಮಾಡ್ಕೋಬೇಕು, ಪ್ಯೂರಿಫೈ ಮಾಡ್ಕೋಬೇಕು ಅಥವಾ ರಿಫೈನ್ ಮಾಡ್ಕೋಬೇಕು. ಓಕೆನಾ? Then the process of separating crude petroleum oil into a different fraction ಆಗಿ ನಾವು ಸಪರೇಟ್ ಮಾಡ್ತೀವಲ್ಲ, ಆ process is based on the fact that different fractions of petroleum have different boiling point. ಆ ಡಿಫ್ರೆಂಟ್ ಫ್ರಾಕ್ಷನ್ಸ್ ಏನಿದಾವೋ ಈ ಪೆಟ್ರೋಲಿಯಂ ಅಲ್ಲಿ, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದಾವೆಲ್ಲ, ಬೈ ಪ್ರಾಡಕ್ಟ್ಸ್ ಅವೇನಿದಾವೋ ಅಂದ್ರೆ ಎಲ್ಲದಕ್ಕೂ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ ಇದೆ. ನಾವು ಅದನ್ನ ಹೀಟ್ ಮಾಡಿದಾಗ, ಈಗ ಪೆಟ್ರೋಲ್ದು ಬಾಯ್ಲಿಂಗ್ ಪಾಯಿಂಟೇ ಬೇರೆ, ಡೀಸೆಲ್ದು ಬಾಯ್ಲಿಂಗ್ ಪಾಯಿಂಟೇ ಬೇರೆ, ಕೆರೋಸಿನ್ದು ಬಾಯ್ಲಿಂಗ್ ಪಾಯಿಂಟ್ ಬೇರೆ, ಈ ರೀತಿ ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರೋದ್ರಿಂದ ನಮ್ಗೆ ರಿಫೈನ್ ಮಾಡಿದಾಗ ಎಲ್ಲ ಸಪರೇಟ್ ಆಗುತ್ತೆ. ಓಕೆನಾ? ಅದನ್ನ ರಿಫೈನಿಂಗ್ ಪ್ರೊಸೆಸ್ ಬಂದಾಗ ಹೇಳ್ತೀನಿ. ದ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ ಈಸ್ ಕ್ಯಾರಿಡ್ ಔಟ್ ಇನ್ ಆನ್ ಆಯಿಲ್ ರಿಫೈನರಿ. ಆಯಿಲ್ ರಿಫೈನರಿ ಅಂತ ಒಂದು ಇರುತ್ತೆ, ಅಲ್ಲಿ ಇದನ್ನ ರಿಫೈನ್ ಮಾಡ್ತಾರೆ ಆ ಪ್ರದೇಶದಲ್ಲಿ. ಹಾಗೆ ಇದನ್ನ ಸಪರೇಷನ್ ಮಾಡ್ತೀವಲ್ವಾ, ಈ ಸಪರೇಷನ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಅಂತ ಹೇಳ್ತೀವಿ, ಈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಹೇಳ್ತೀವಿ. ದ ಸಪರೇಷನ್ ಆಫ್ ಪೆಟ್ರೋಲಿಯಂ ಇಂಟು ಡಿಫ್ರೆಂಟ್ ಫ್ರಾಕ್ಷನ್ ಈಸ್ ಡನ್ ಬೈ ದ ಪ್ರೋಸೆಸ್ ಆಫ್ ಫ್ರಾಕ್ಷನಲ್ ಡಿಸ್ಟಿಲೇಷನ್.
ಈ ಡಿಸ್ಟಿಲೇಷನ್ ಅನ್ನೋ ಪದನ ನೀವು ಹೋದ್ ಕ್ಲಾಸಲ್ಲೂ ಕೂಡ ಕೇಳಿದಿರಿ. ಅಲ್ಲಿ ಯಾವಾಗ ಕೋಲ್ ಬಗ್ಗೆ ತಿಳ್ಕೊಳ್ಳುವಾಗ ಅಲ್ಲಿ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಅಂತ ಹೇಳಿದ್ದೆ. ಕೋಲ್ದು ಬೈ ಪ್ರಾಡಕ್ಟ್ಸ್ ಎಲ್ಲ ಬರುತ್ತಲ್ವಾ, ಕೋಕು, ಕೋಲ್ ಟಾರು, ಕೋಲ್ ಗ್ಯಾಸ್ನ ನಾವು ಬೈ ಪ್ರಾಡಕ್ಟ್ಸ್ನ ಸಪ್ರೇಟ್ ಮಾಡುವಾಗ ಅಲ್ಲಿ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಅಂತ ನಾನು ಹೇಳಿದ್ದೆ. ಆಗ ಫ್ರಾಕ್ಷನಲ್ ಡಿಸ್ಟಿಲೇಷನ್ಗೂ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ಗೂ ವ್ಯತ್ಯಾಸ ಇದೆ ಅಂತ ನಾನು ಹೇಳಿದ್ದೆ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಬರ್ತಕ್ಕಂಥದ್ದು ಪೆಟ್ರೋಲಿಯಂ ಪ್ಯೂರಿಫೈ ಮಾಡುವಾಗ. ಓಕೆನಾ, ಮತ್ತೆ ರಿಪೀಟ್ ಮಾಡ್ತೀನಿ. ದ ಸಪರೇಷನ್ ಆಫ್ ಪೆಟ್ರೋಲಿಯಂ ಇಂಟು ಡಿಫ್ರೆಂಟ್ ಫ್ರಾಕ್ಷನ್ ಇಸ್ ಡನ್ ಬೈ ದ ಪ್ರೋಸೆಸ್ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅನ್ನೋ ಒಂದು ಮೆಥಡ್ ಅಲ್ಲಿ ನಾವು ಇದು ಮಾಡ್ತಕ್ಕಂಥದ್ದು. Then fractional distillation is a process in which fractions of petroleum having different boiling point ranges are collected separately. ಈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡೋದ್ರಿಂದ ಏನಾಗುತ್ತೆ, ಪ್ರತಿಯೊಂದು ಈಗ ಫ್ರಾಕ್ಷನ್ಸ್ ಏನಿದೆಯೋ, ಒಂದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಲ್ಯೂಬ್ರಿಕೆಂಟ್ ಆಯಿಲ್ ಇರ್ಬೋದು, ಇದೆಲ್ಲದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಸಪ್ರೇಟ್ ಇರೋದ್ರಿಂದ ನಾವು ಹೀಟ್ ಮಾಡಿದಾಗ ಅವು ಸಪ್ರೇಟ್ ಆಗಿ ಹೋಗಿ ಕಲೆಕ್ಟ್ ಆಗ್ತವೆ. ಓಕೆನಾ, ಹಾಗಾದ್ರೆ ಯಾವ್ದೆಲ್ಲ ಫ್ರಾಕ್ಷನ್ಸ್ ಇದಾವೆ ಅಥವಾ ಯಾವ್ದೆಲ್ಲ ಬೈ ಪ್ರಾಡಕ್ಟ್ಸ್ ಇದೆ ಪೆಟ್ರೋಲಿಯಂದು ಅಂತ ನಾವು ನೋಡೋದಾದ್ರೆ, ಪೆಟ್ರೋಲಿಯಂ ಗ್ಯಾಸ್ ಇರ್ಬೋದು. ನಾವೀಗ ಏನು LPG ಬಳಸ್ತೀವಲ್ವಾ, ಆ ಪೆಟ್ರೋಲಿಯಂ ಗ್ಯಾಸ್ನೇ ಪ್ರೆಷರ್ನ ಅಪ್ಲೈ ಮಾಡಿ ಲಿಕ್ವಿಫೈಡ್ ಮಾಡಿ ಪೆಟ್ರೋಲಿಯಂ ಗ್ಯಾಸ್ ಮಾಡಿರ್ತಕ್ಕಂಥದ್ದು, LPG ಮಾಡಿರ್ತಕ್ಕಂಥದ್ದು. ಓಕೆನಾ, ದೆನ್ ಪೆಟ್ರೋಲ್, ನಮಗೆಲ್ಲ ಪೆಟ್ರೋಲ್ ಬಗ್ಗೆ ಗೊತ್ತು. ಪೆಟ್ರೋಲ್ನ ಏನು ಬೈಕ್ ಇರ್ಬೋದು, ಕಾರಲ್ಲಿ ಇರ್ಬೋದು ಎಲ್ಲ ಬಳಸ್ತೀವಿ, ಅಥವಾ ಡ್ರೈ ಕ್ಲೀನಿಂಗ್ ಎಲ್ಲ ಬಳಸ್ತೀವಿ. ಆ ಪೆಟ್ರೋಲ್ ಕೂಡ ಪೆಟ್ರೋಲಿಯಂದು ಒಂದು ಪ್ರಾಡಕ್ಟ್. ಆಮೇಲೆ ಕೆರೋಸಿನ್, ಗುಡ್ ಕ್ವಾಲಿಟಿ ಆಫ್ ಕೆರೋಸಿನ್ ನಾವು ಏರ್ ಜೆಟ್ಗಳಲ್ಲಿ ಬಳಸ್ತೀವಿ. ಹಾಗೇನೆ ಮನೆಗಳಲ್ಲಿ ಸೀಮೆಣ್ಣೆ ದೀಪ ಅಥವಾ ಬೆಂಕಿ ಏನಾದ್ರು ಹಚ್ಚಲಿಕ್ಕೆ ಎಲ್ಲ ಕೆರೋಸಿನ್ ಎಲ್ಲ ಬಳಸ್ತೀವಿ. ದೆನ್ ಡೀಸೆಲ್, ಡೀಸೆಲ್ ಏನಕ್ಕೆ ಬಳಸ್ತೀವಿ, ವೆಹಿಕಲ್ಸ್ ಅಲ್ಲಿ ಬಳಸ್ತೀವಿ. ಹೆವಿ ವೆಹಿಕಲ್ಸ್ ಏನಿರ್ತಾವ, ಲಾರಿ, ಬಸ್ಸು, ಕೆಲವೊಂದು ಕಾರ್ಗಳು, ನಂತರ ಇಂಜಿನ್, ಟ್ರೈನ್ ಇಂಜಿನ್ ಅಲ್ಲಿ ಬಳಸ್ತೀವಿ ಅಲ್ವಾ. ದೆನ್ ಲ್ಯೂಬ್ರಿಕೇಟಿಂಗ್ ಆಯಿಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಂದ್ರೆ ಈ ಆಯಿಲ್ ಅದೇ ವೆಹಿಕಲ್ಸ್ ಅಲ್ಲೆಲ್ಲ ಬಳಸ್ತೀವಿ ಅಲ್ವಾ, ಫ್ರಿಕ್ಷನ್ ರೆಡ್ಯೂಸ್ ಮಾಡಕ್ಕೆ, ದಟ್ ಈಸ್ ಲ್ಯೂಬ್ರಿಕೇಟಿಂಗ್ ಆಯಿಲ್. ದೆನ್ ಪ್ಯಾರಾಫಿನ್ ವ್ಯಾಕ್ಸ್ ಮತ್ತೆ ಬಿಟಮಿನ್. ಪ್ಯಾರಾಫಿನ್ ವ್ಯಾಕ್ಸ್ ಅಂದ್ರೆ, ಪ್ಯಾರಾಫಿನ್ ವ್ಯಾಕ್ಸ್ ಇಸ್ ನಥಿಂಗ್ ಬಟ್ ನಾವು ವ್ಯಾಸ್ಲಿನ್ ಎಲ್ಲ ಬಳಸ್ತೀವಲ್ವಾ, ಆ ಮೇಣ ಅಂತ ಏನ್ ಹೇಳ್ತೀವಿ, ಅದು ಪ್ಯಾರಾಫಿನ್ ವ್ಯಾಕ್ಸ್. ಈ ಬಿಟಮಿನ್ ಬಗ್ಗೆ ನಾವು ನಿನ್ನೆ ಸ್ಟಡಿ ಮಾಡಿದೀವಿ. ಕೋಲ್ ಟಾರ್ ಬದಲು ಇವಾಗ ರೋಡ್ ನ ಮಾಡ್ಲಿಕ್ಕೆ ಬಿಟಮಿನ್ ಬಳಸ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ. ದಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಅಂತ ಹೇಳಿದ್ದೆ. ಈ ವಿಟಮಿನ್ ಕೂಡ ಪೆಟ್ರೋಲಿಯಂದು ಒಂದು ಫ್ರಾಕ್ಷನ್ ಅಂತ ಹೇಳ್ಬೋದು. ದೆನ್ ಇದು ಫ್ರಾಕ್ಷನಲ್ ಡಿಸ್ಟಿಲೇಷನ್. ಓಕೆನಾ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಫ್ ಪೆಟ್ರೋಲಿಯಂನ ಒಂದು ಸ್ವಲ್ಪ ಇವಾಗ ನೋಡೋಣ. ಇಲ್ಲಿ ನೀವು ಫರೆನ್ಸ್ ನ ಇಲ್ಲಿ ನೋಡ್ಬೋದು. ಇಲ್ಲಿ ಇದಕ್ಕೆ ಕ್ರೂಡ್ ಆಯಿಲ್ ನ ಹಾಕಿದಾಗ ಕ್ರೂಡ್ ಆಯಿಲ್ ಹೀಟ್ ಆಗುತ್ತೆ. ಇಲ್ಲಿ 400 ಡಿಗ್ರಿಲಿ ಹೀಟ್ ಆದಾಗ ಇಲ್ಲಿ ಕ್ರೂಡ್ ಆಯಿಲ್ ನ ಇಲ್ಲಿ ಸಪ್ಲೈ ಮಾಡ್ತಾರೆ. ಕ್ರೂಡ್ ಆಯಿಲ್ ಸಪ್ಲೈ ಮಾಡಿದಾಗ 400 ಡಿಗ್ರಿಲಿ ಹೀಟ್ ಮಾಡಿದಾಗ ಪ್ರತಿಯೊಂದು ಫ್ರಾಕ್ಷನ್ಸ್ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆಂಟ್ ಇರೋದ್ರಿಂದ ಏನಾಗುತ್ತೆ, ಈಗ ಗ್ಯಾಸ್ ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಕಡಿಮೆ, 20 ಡಿಗ್ರಿ ಸೆಲ್ಸಿಯಸ್. ಅವಾಗ ಅದ್ರ ವೇಪರ್ಸ್ ಹೋಗಿ ಈ ಜಾಗದಲ್ಲಿ ಕಲೆಕ್ಟ್ ಆಗುತ್ತೆ. ಓಕೆನಾ, ಇಲ್ಲಿ ಗ್ಯಾಸ್ 20 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಇಲ್ಲಿ ಕಲೆಕ್ಟ್ ಆಗುತ್ತೆ. ಅದಾದ ನಂತರ ಗ್ಯಾಸ್ ಆದ್ಮೇಲೆ 150 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಗ್ಯಾಸೋಲೈನ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ನೀವು ಕನ್ಫ್ಯೂಸ್ ಆಗೋದು ಬೇಡ. ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್ ಅಂತಾನೆ ಅರ್ಥ. ಗ್ಯಾಸೋಲಿನ್ ಅಂತ ಕೆಲವು ಕಂಟ್ರಿಗಳಲ್ಲಿ ಬಳಸ್ತಾರೆ, ನಾವು ಅದನ್ನ ಪೆಟ್ರೋಲ್ ಅಂತ ಹೇಳ್ತೀವಿ, ಗ್ಯಾಸೋಲಿನ್ ಅಂತ. ಓಕೆ, ಎರಡು ಒಂದೇ. ಗ್ಯಾಸೋಲಿನ್ ನಥಿಂಗ್ ಬಟ್ ಪೆಟ್ರೋಲ್. ಓಕೆ, ಇದಾದ ನಂತರ 300 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಡೀಸೆಲ್ ವೇಪರ್ಸ್ ಏನಿದೆ ಅವೆಲ್ಲ ಒಂದ್ ಕಡೆ ಕಲೆಕ್ಟ್ ಆಗುತ್ತೆ. ಅದೆಲ್ಲ ನಮಗೆ ಡೀಸೆಲ್ ಆಗಿ ಸಿಗುತ್ತೆ. ನಂತರ 370 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಫ್ಯೂಯಲ್ ಆಯಿಲ್. ಈ ಫ್ಯೂಯಲ್ ಆಯಿಲ್ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಕೂಡ ಪೆಟ್ರೋಲ್ ಡೀಸೆಲ್ ನ ಹೇಗೆ ಬಳಸ್ತೀವಿ ಹಾಗೆ ಇದನ್ನು ಕೂಡ ಬಳಸ್ತೀವಿ. ಇದು ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಹೀಟಿಂಗ್ ಪರ್ಪಸ್ಗೆ ನಾವು ಇದನ್ನ ಬಳಸ್ತೀವಿ ಫ್ಯೂಯಲ್ ಆಯಿಲ್ ನ. ಓಕೆನಾ, ಇದು 370 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದು ಆಸುಪಾಸು ಬಂದಾಗ ಇದು ಕಲೆಕ್ಟ್ ಆಗ್ತಕ್ಕಂಥದ್ದು. ನಂತರ ಬೇರೆ ರೆಸಿಡ್ಯೂ ಏನು ಉಳ್ಕೊಳ್ಳುತ್ತಲ್ವಾ, ಇಲ್ಲಿ ಎಲ್ಲವೂ ಕೂಡ ರೆಸಿಡ್ಯೂ ಉಳ್ಕೊಳ್ಳುತ್ತಲ್ವಾ, ಆ ರೆಸಿಡ್ಯೂ ಉಳ್ಕೊಂಡಾಗ ಅದನ್ನ ಮತ್ತೆ ಆ ಫ್ರಾಕ್ಷನ್ ಆಗಿ ಡಿಸ್ಟಿಲೇಷನ್ ಮಾಡಿದಾಗ ಏನಾಗುತ್ತೆ, ಆ ಲ್ಯೂಬ್ರಿಕೇಟಿಂಗ್ ಆಯಿಲ್ ಇರ್ಬೋದು, ಪ್ಯಾರಾಫಿನ್ ವ್ಯಾಕ್ಸ್ ಇರ್ಬೋದು, ಆಸ್ಫಲ್ಟ್ ಅಂತ ಏನ್ ಹೇಳ್ತೀವಿ. ಆಸ್ಫಲ್ಟ್ ಅಂದ್ರೆ ಬಿಟಮಿನ್ ಅಂತ ಹೇಳ್ದೆ ಅಲ್ವಾ ನಾನು, ಬಿಟಮಿನ್ ರೋಡ್ಗೆ ಬಳಸ್ತಾರೆ ಅಂತ ಹೇಳಿದ್ನಲ್ವಾ, ಆ ಬಿಟಮಿನ್ ಕೂಡ ಇಲ್ಲೇ ಆ 400 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಆ ರೆಸಿಡ್ಯೂ ಇಂದ ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಯಾವ್ದಾವ್ದು ಲ್ಯೂಬ್ರಿಕೇಟಿಂಗ್ ಆಯಿಲ್ ಇರ್ಬೋದು, ಪ್ಯಾರಾಫಿನ್ ವ್ಯಾಕ್ಸ್ ಇರ್ಬೋದು, ಮತ್ತೆ ಆಸ್ಫಲ್ಟ್ ಅಥವಾ ಬಿಟಮಿನ್ ಅಂತ ಏನ್ ಹೇಳ್ತೀವಿ ಅದು. ಆಸ್ಫಲ್ಟ್ ಅಂದ್ರೆ asphalt is nothing but bitumen. ಓಕೆನಾ,
ದೆನ್ ವೇರಿಯಸ್ ಫ್ರಾಕ್ಷನ್ಸ್ ಆಫ್ ಪೆಟ್ರೋಲಿಯಂ ಅಂಡ್ ದೇರ್ ಯೂಸರ್ಸ್. ಪೆಟ್ರೋಲಿಯಂ ಇಂದ ಯಾವ್ದೆಲ್ಲ ವೇರಿಯಸ್ ಫ್ರಾಕ್ಷನ್ ಸಿಗುತ್ತೆ ಅಂತ ನಾವು ನೋಡಿದ್ವಿ. ಫ್ರಾಕ್ಷನ್ಸ್ ಅಂದ್ರೆ ಏನಿಲ್ಲ, ಯೂನಿಟ್ಸ್, ಬೈ ಪ್ರಾಡಕ್ಟ್ಸ್ ಏನೇನು ಪೆಟ್ರೋಲಿಯಂದು ಅಥವಾ ಕ್ರೂಡ್ ಆಯಿಲ್ದು ಬೈ ಪ್ರಾಡಕ್ಟ್ಸ್ ಏನು ಅಂತ. ಕಚ್ಚಾ ತೈಲದಿಂದ ನಾವು ಏನು ಬೈ ಪ್ರಾಡಕ್ಟ್ಸ್ ತೆಗಿತೀವಿ ಅದು ಯಾವ್ದ್ಯಾವ್ದು ಅಂತ ನಮ್ಗೆ ಗೊತ್ತಾಯ್ತು. ಮತ್ತೆ ನೋಡೋದು ಯಾವ್ದ್ಯಾವ್ದು ಇರ್ಬೋದು, ಪೆಟ್ರೋಲಿಯಂ ಗ್ಯಾಸ್ ಇರ್ಬೋದು, ನಂತರ ಪೆಟ್ರೋಲ್, ಕೆರೋಸಿನ್, ಡೀಸೆಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್, ಪ್ಯಾರಾಫಿನ್ ವ್ಯಾಕ್ಸ್, ಬಿಟಮಿನ್, ಇವೆಲ್ಲವೂ ಕೂಡ ಪೆಟ್ರೋಲಿಯಂದು ಬೈ ಪ್ರಾಡಕ್ಟ್ಸ್. ಓಕೆನಾ. ಇಲ್ಲಿ ಮತ್ತೆ ನೀವು ಅಬ್ಸರ್ವ್ ಮಾಡಿ, ಪೆಟ್ರೋಲಿಯಂದು ಬೈ ಪ್ರಾಡಕ್ಟ್ ಪೆಟ್ರೋಲ್ ಅಲ್ವಾ. ನಾನು ಮುಂಚೆನೆ ಹೇಳಿದೆ ಪೆಟ್ರೋಲ್ ಅಂಡ್ ಪೆಟ್ರೋಲಿಯಂ ಆರ್ ನಾಟ್ ಸೇಮ್, ಎರಡು ಬೇರೆ ಬೇರೆ. ಓಕೆನಾ. ಫಸ್ಟ್ ಪೆಟ್ರೋಲಿಯಂ ಗ್ಯಾಸ್ ಬಗ್ಗೆ ನೋಡೋಣ. ಏನು ಪೆಟ್ರೋಲಿಯಂ ಗ್ಯಾಸ್, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಪೆಟ್ರೋಲಿಯಂ ಗ್ಯಾಸ್ನ ಅಂತ ನಾವು ನೋಡೋದಾದ್ರೆ, ಪೆಟ್ರೋಲಿಯಂ ಗ್ಯಾಸ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಹೋಮ್ಸ್ ಅಂಡ್ ಇಂಡಸ್ಟ್ರೀಸ್. ನಾವೆಲ್ಲ ಮನೆಯಲ್ಲಿ ಇವಾಗಲೂ ಬಳಸ್ತೀವಿ ಪೆಟ್ರೋಲಿಯಂ ಗ್ಯಾಸ್ನ, ಮನೆಗಳಲ್ಲಿ ಬಳಸ್ತೀವಿ ಅಲ್ವಾ. ಈ ಸಿಲಿಂಡರ್ಗಳೆಲ್ಲ ಬರ್ತವೆ ಅಲ್ವಾ, ಭಾರತ್ ಗ್ಯಾಸ್ ಇರ್ಬೋದು, HP ಇರ್ಬೋದು, ಇಂಡಿಯನ್ ಇರ್ಬೋದು, ಇವೆಲ್ಲವೂ ಕೂಡ ಪೆಟ್ರೋಲಿಯಂ ಗ್ಯಾಸೇ. ಓಕೆನಾ. ಇಂಡಸ್ಟ್ರಿಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇದನ್ನ. ದೆನ್ ಪೆಟ್ರೋಲಿಯಂ ಗ್ಯಾಸ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಆಸ್ such or in the form of liquefied petroleum gas. ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಮುಖಾಂತರನೇ ನಾವು ಕೂಡ ಸಿಲಿಂಡರ್ಗಳನ್ನ ಬಳಸ್ತಕ್ಕಂಥದ್ದು. LPG ಮತ್ತೆ CNG ಅಂತ ಬರುತ್ತೆ. ಆ CNG ಬಂದಾಗ ನಾನು ಹೇಳ್ತೀನಿ ಏನ್ ಎರಡಕ್ಕೂ ವ್ಯತ್ಯಾಸ ಅಂತ. ಓಕೆನಾ. ವೇರಿಯಸ್ ಫ್ರಾಕ್ಷನ್. ದೆನ್ ದ ಮೋಸ್ಟ್ ಕಾಮನ್ ಫ್ಯೂಯಲ್ ಯೂಸ್ಡ್ ಇನ್ ಅ ಹೋಮ್ ಇಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಐ ಆಲ್ರೆಡಿ ಟೋಲ್ಡ್ ದಟ್ ನಾವು ಮನೆಯಲ್ಲಿ ಬಳಸ್ತಕ್ಕಂತಹ ಗ್ಯಾಸ್ ಯಾವುದು, LPG. ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ನ ಶಾರ್ಟ್ ಫಾರ್ಮ್ ಅಲ್ಲಿ LPG ಅಂತ ಕರಿತೀವಿ. ಓಕೆನಾ. ದ ಪೆಟ್ರೋಲಿಯಂ ಗ್ಯಾಸ್ ಹ್ಯಾಸ್ ಬಿನ್ ಲಿಕ್ವಿಫೈಡ್ ಅಂಡರ್ ಪ್ರೆಷರ್ ಈಸ್ ಕಾಲ್ಡ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಈ ಪೆಟ್ರೋಲಿಯಂ ಗ್ಯಾಸ್ ಏನಿರುತ್ತೋ ಇದಕ್ಕೆ ಪ್ರೆಷರ್ ಅಪ್ಲೈ ಮಾಡಿ ಲಿಕ್ವಿಫೈಡ್ ಮಾಡಿ ಇದನ್ನ ಸ್ಟೋರ್ ಮಾಡ್ತಾರೆ. ಪ್ರೆಷರ್ ಅಪ್ಲೈ ಮಾಡಿ ಲಿಕ್ವಿಫೈಡ್ ಮಾಡೋದ್ರಿಂದ ಇದು ಕಡಿಮೆ ಜಾಗದಲ್ಲಿ ಸ್ಟೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ದೆನ್ ದ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಕನ್ಸಿಸ್ಟ್ ಮೇನ್ಲಿ ಆಫ್ ಬ್ಯೂಟೇನ್. ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಏನಿರುತ್ತೋ ಇದು ಮುಖ್ಯವಾಗಿ ಬ್ಯೂಟೇನ್ ಇಂದ ಆಗಿರುತ್ತೆ. ಓಕೆ. ಬ್ಯೂಟೇನ್ ಅಂದ್ರೆ ಏನಕ್ಕೆ ಇದು ಬ್ಯೂಟೇನ್ ಇಂದ ಆಗಿರೋದ್ರಿಂದನೇ ಇದು ಜಾಸ್ತಿ ನಮ್ಗೆ ಏರ್ಗೆ ಎಫೆಕ್ಟ್ ಮಾಡಲ್ಲ, ಜಾಸ್ತಿ ನಮ್ಮ ಸರೌಂಡಿಂಗಿಗೆ ಏನು ಅಷ್ಟೊಂದು ಪೊಲ್ಯೂಷನ್ ಕ್ರಿಯೇಟ್ ಮಾಡಲ್ಲ. ಓಕೆ. ದೆನ್ ದ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಸ್ ಕಂಟೈನ್ ಮೇನ್ಲಿ ಬ್ಯೂಟೇನ್. ನಾವೇನು ಗ್ಯಾಸ್ ಸಿಲಿಂಡರ್ಸ್ ಬಳಸ್ತೀವಲ್ವಾ ಮನೆಗಳಲ್ಲೆಲ್ಲ, ಆ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಬ್ಯೂಟೇನ್ ಇರೋದ್ರಿಂದ ಅದು ಜಾಸ್ತಿ ಎಫೆಕ್ಟ್ ಇಲ್ಲ ನಮ್ಮ ನೇಚರ್ಗೆ. ಹಾಗೆ ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು ಇಟ್ಸ್ ಎ ಗುಡ್ ಫ್ಯೂಯಲ್ ಅಂತ ಹೇಳ್ತೀವಿ ನಾವು. ಏನಕ್ಕೆ ಅಂತ ನಾವು ನೋಡೋದಾದ್ರೆ, LPG ಬರ್ನ್ಸ್ ಈಸಿಲಿ. ಇದು ತುಂಬಾ ಸುಲಭ ಬರ್ನ್ ಮಾಡಲಿಕ್ಕೆ ಅಲ್ವಾ. ಸೊ ಇಟ್ ಈಸ್ ಅ ಗುಡ್ ಪ್ರಾಡಕ್ಟ್. LPG ಹ್ಯಾಸ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಏನು ಅಂತ ನಾನು ನಿನ್ನೆ ಕ್ಲಾಸಲ್ಲೂ ಹೇಳಿದ್ದೀನಿ. ಯಾವ 1 kg ಒಂದು ಸಬ್ಸ್ಟೆನ್ಸ್ ಅಥವಾ ಒಂದು ಮೆಟೀರಿಯಲ್ ತಗೊಂಡಾಗ ಅದು ಎಷ್ಟು ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ಬರ್ನ್ ಮಾಡಿದಾಗ ಅನ್ನೋದನ್ನ ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ LPGದು ಯಾವುದು ಜಾಸ್ತಿ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ ಯಾವ ವಸ್ತು, ಆ ವಸ್ತುದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ನಾವು ಹೇಳ್ತೀವಿ. ಓಕೆನಾ. ದೆನ್ ಡ್ಯೂ ಟು ದಿಸ್ ಗಿವನ್ ಅಮೌಂಟ್ ಆಫ್ LPG ಪ್ರೊಡ್ಯೂಸ್ ಎ ಲಾಟ್ ಆಫ್ ಹೀಟ್ ಅಲ್ವಾ. ಆಬ್ವಿಯಸ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇದೆ ಅಂದಾಗ ಅದು ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡಲೇಬೇಕು. ಹಾಗೇನೆ ಈ LPGನೂ ಕೂಡ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. Then LPG burns with smokeless flame and hence does not cause air pollution. ನಾನು ಈಗಾಗಲೇ ಹೇಳಿದೆ ಇದು ಸ್ಮೋಕ್ಲೆಸ್ ಫ್ಲೇಮ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಏನಕ್ಕೆ? ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಬ್ಯೂಟೇನ್ ಅಲ್ವಾ. LPG does not produce any poisonous gas on burning. ಇದು ಹೆಚ್ಚಾಗಿ ಪಾಯ್ಸನಸ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡಲ್ಲ ವೇರ್ ಕಂಪೇರ್ಡ್ ಟು ಅದರ್ ಫಾಸಿಲ್ ಫ್ಯೂಲ್ಸ್. ಕೋಲ್ ಇರ್ಬೋದು, ಕೋಲ್ನ ಬರ್ನ್ ಮಾಡಿದಾಗ ನಾವು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಅದು ನಮ್ಮ ನೇಚರ್ಗೆ ಎಫೆಕ್ಟ್ ಆಗುತ್ತೆ. ಬಟ್ LPGಯಲ್ಲಿ ಅದ್ರ ಪ್ರಮಾಣ ಕಡಿಮೆ. ಓಕೆನಾ. LPG ಡಸ್ ನಾಟ್ ಲೀವ್ ಬಿಹೈಂಡ್ ಎನಿ ಸಾಲಿಡ್ ರೆಸಿಡ್ಯೂ ಆನ್ ಬರ್ನಿಂಗ್. LPGನ ನಾವು ಬರ್ನ್ ಮಾಡಿದಾಗ ಏನು ರೆಸಿಡ್ಯೂ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಒಂದು ಪೇಪರ್ನ ಬರ್ನ್ ಮಾಡ್ತೀವಿ, ಪೇಪರ್ನ ಬರ್ನ್ ಮಾಡಿದಾಗ ಅಲ್ಲಿ ನಮಗೆ ಆ್ಯಶ್ ಸಿಗುತ್ತಲ್ವಾ, ದಟ್ ಈಸ್ ರೆಸಿಡ್ಯೂ. ಆ ರೀತಿ ಕೋಲ್ನ ಬರ್ನ್ ಮಾಡಿದಾಗ ನಮಗೆ ಕೋಕ್ ಸಿಗುತ್ತೆ ಅಲ್ವಾ, ಉಳ್ಕೊಳ್ಳುತ್ತೆ ಕೋಕ್ದು ರೆಸಿಡ್ಯೂ. ಆ ರೀತಿ ಇಲ್ಲಿ ಏನು ಸಿಗೋದಿಲ್ಲ. ಸೊ ಇಟ್ ಈಸ್ ವೆರಿ ಗುಡ್ ಪ್ರಾಡಕ್ಟ್ ಟು ಯೂಸ್ ಇನ್ ಹೋಮ್ಸ್ ಅಂಡ್ ಇಂಡಸ್ಟ್ರೀಸ್ LPG. ಇದಾದ ನಂತರ ಪೆಟ್ರೋಲ್ ಬಗ್ಗೆ ನಮ್ಗೆಲ್ಲ ಗೊತ್ತು. ಪೆಟ್ರೋಲ್ ಮತ್ತೆ ಕೆರೋಸಿನ್ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಈ ಪೆಟ್ರೋಲ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಪೆಟ್ರೋಲ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಲೈಟ್ ಮೋಟಾರ್ ವೆಹಿಕಲ್. ಯಾವ್ದಾವ್ದು ಲೈಟ್ ಮೋಟಾರ್ ವೆಹಿಕಲ್ಸ್ ಅಂದ್ರೆ ಕಾರ್ಸ್ ಇರ್ಬೋದು,
ಮೋಟರ್ ಸೈಕಲ್ಸ್ ಇರ್ಬೋದು ಮತ್ತೆ ಸ್ಕೂಟರ್ಸ್ ಇರ್ಬೋದು, ಸ್ಕೂಟರ್ಸ್ಗಳೆಲ್ಲ ಯೂಸ್ ಮಾಡ್ತೀವಿ. ಹಾಗೇನೆ ಈ ಪೆಟ್ರೋಲ್ನ ನಾವು ಡ್ರೈ ಕ್ಲೀನಿಂಗ್ ಯೂಸ್ ಮಾಡ್ತೀವಿ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ. ಈ ಪೆಟ್ರೋಲ್ನ ಹಾಕಿ ಕ್ಲೀನ್ ಮಾಡಿದ್ರೆ ಇಟ್ ವಿಲ್ ಬಿ ಫೈನ್ ಪ್ರಾಡಕ್ಟ್. ಅದಾದ ನಂತರ ಕೆರೋಸಿನ್ ನೋಡೋದಾದ್ರೆ, ಕೆರೋಸಿನ್ ಎಲ್ರಿಗೂ ಪರಿಚಯ ಇರುತ್ತೆ, ಕೆಲವರಿಗೆ ಹಳ್ಳಿಲಿ ಇರೋರಿಗೆಲ್ಲ ಪರಿಚಯ ಇರುತ್ತೆ. ಮನೆಗಳಲ್ಲಿ ಸೀಮೆಣ್ಣೆ ಉರಿಸ್ಲಿಕ್ಕೆ ಬಳಸ್ತಾ ಇದ್ರು ಇದನ್ನ. ಸೀಮೆಣ್ಣೆ ದೀಪ ಇರುತ್ತಲ್ವಾ, ಸೀಮೆಣ್ಣೆ ದೀಪನ ಉರಿಸ್ಲಿಕ್ಕೆ ಈ ಕೆರೋಸಿನ್ ನ ಬಳಸ್ತಾ ಇದ್ರು, ಆ ದೀಪನ ಉರಿಸ್ಲಿಕ್ಕೆ. ಹಾಗೇನೆ ಈ ಕೆರೋಸಿನ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ವಿಕ್ ಸ್ಟವ್ ಅಂಡ್ ಪ್ರೆಷರ್ ಸ್ಟವ್ ಟು ಕುಕ್ ಫುಡ್. ಇಲ್ಲೊಂದು ಸ್ಟವ್ದು ಪಿಕ್ಚರ್ ಹಾಕಿದೀನಿ ನೋಡಿ. ಈ ರೀತಿಯ ಸ್ಟವ್ಗಳಲ್ಲಿ ಈ ಕೆರೋಸಿನ್ ನ ಬಳಸ್ತಾರೆ ಕುಕ್ ಮಾಡ್ಲಿಕ್ಕೆ. ಅದಾದ ನಂತರ ಕೆರೋಸಿನ್ ಈಸ್ ಆಲ್ಸೋ ಯೂಸ್ಡ್ ಇನ್ ಲ್ಯಾಂಟರ್ಸ್ ಫಾರ್ ಲೈಟ್ನಿಂಗ್ ಪರ್ಪಸ್. ಲ್ಯಾಂಟರ್ಸ್ ಅಂದ್ರೆ ನಾವು ಬೆಳಕಿಗೋಸ್ಕರ ಮನೆಗಳಲ್ಲಿ ಯೂಸ್ ಮಾಡ್ತೀವಿ ಅವನ್ನ. ಇಲ್ಲೊಂದು ಚಿತ್ರ ಹಾಕಿದೀನಿ ನೋಡಿ, ಇಟ್ ಇಸ್ ಒನ್ ಆಫ್ ದ ಲ್ಯಾಂಟರ್ನ್. ಎ ಸ್ಪೆಸಿಫಿಕ್ ಗ್ರೇಡ್ ಆಫ್ ಕೆರೋಸಿನ್ ಆಯಿಲ್ ಈಸ್ ಯೂಸ್ಡ್ ಆಸ್ ಎ ಏವಿಯೇಷನ್ ಫ್ಯೂಯಲ್ ಇನ್ ಅ ಜೆಟ್ ಏರೋಪ್ಲೇನ್ಸ್. ಒಳ್ಳೆ ಗ್ರೇಡ್, ಒಳ್ಳೆ ಕ್ವಾಲಿಟಿ ಕೆರೋಸಿನ್ ಏನಿರುತ್ತೋ ಅದನ್ನ ಫ್ಯೂಲ್ ಆಗಿ ಏರೋಪ್ಲೇನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ, ಇದು ಇಂಪಾರ್ಟೆಂಟು. ಏವಿಯೇಷನ್ ಆಫ್ ಫ್ಯೂಯಲ್ ಇನ್ ಜೆಟ್ ಏರೋಪ್ಲೇನ್ಸ್. ಓಕೆ, ಇದಾದ ನಂತರ ಡೀಸೆಲ್. ಡೀಸೆಲ್ ನೀವೆಲ್ಲ ಕೇಳಿರ್ತೀರಿ. ಈ ಡೀಸೆಲ್ ಇಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಹೆವಿ ಮೋಟಾರ್ ವೆಹಿಕಲ್. ಪೆಟ್ರೋಲು ಲೋ ಮೋಟಾರ್ ವೆಹಿಕಲ್ ಯಾವ್ದಾವ್ದು ಇರ್ಬೋದು, ಬೈಕು, ಸ್ಕೂಟರ್ ಇರ್ಬೋದು. ಅದಾದ ನಂತರ ಕೆಲವೊಂದು ಕಾರ್ಗಳಲ್ಲಿ ಪೆಟ್ರೋಲ್ನ ಬಳಸಿದ್ರೆ, ಹೆವಿ ಮೋಟಾರ್ ವೆಹಿಕಲ್ಸ್ ಯಾವ್ಯಾವು, ಬಸ್ ಇರ್ಬೋದು, ಕೆಲವೊಂದು ಕಾರ್ ಕೂಡ ಡೀಸೆಲ್ ಕಾರ್ಸ್ ಇರುತ್ತೆ. ದೆನ್ ಟ್ರಕ್ಸ್ ಇರ್ಬೋದು, ಟ್ರ್ಯಾಕ್ಟರ್ಸ್ ಇರ್ಬೋದು. ಆಮೇಲೆ ಟ್ರೈನ್, ನಾವು ಆವಾಗಲೇ ಹೇಳ್ದ ಈ ಮೊದಲು ಟ್ರೈನ್ ಇಂಜಿನ್ ಅಲ್ಲಿ ಕೋಲ್ ಬಳಸ್ತಾ ಇದ್ರು ಅಂತ. ಇವಾಗ ಜಾಸ್ತಿ ಎಲೆಕ್ಟ್ರಿಕ್ ಟ್ರೈನ್ಸ್ ಬಂದ್ಬಿಟ್ಟಿದೆ. ಹಾಗೇನೆ ಡೀಸೆಲ್ ಟ್ರೈನ್ ಕೂಡ ಇದೆ. ಡೀಸೆಲ್ ಟ್ರೈನ್ಗಳಲ್ಲೂ ಕೂಡ ಈ ಡೀಸೆಲ್ ನ ಬಳಸ್ತಾ ಇದ್ರು. ಓಕೆನಾ, ಇವಾಗ್ಲೂ ಬಳಸ್ತಾರೆ ಕೆಲವರಲ್ಲಿ. ಓಕೆ, ಡೀಸೆಲ್ ಈಸ್ ಆಲ್ಸೋ ಯೂಸ್ಡ್ ಇನ್ ರನ್ ಪಂಪ್ ಸೆಟ್ ಫಾರ್ ಇರಿಗೇಷನ್ ಇನ್ ಅಗ್ರಿಕಲ್ಚರ್ ಅಂಡ್ ಎಲೆಕ್ಟ್ರಿಕ್ ಜನರೇಟರ್ಸ್. ಅಲ್ವಾ, ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಪಂಪ್ ಸೆಟ್ ಅಥವಾ ಒಂದು ಕೆರೆಯಲ್ಲಿ ಅಥವಾ ಒಂದು ಬಾವಿಯಲ್ಲಿ ನೀರಿದ್ರೆ ಆ ಪಂಪ್ ಸೆಟ್ ನ ಇಟ್ಟು ಆ ನೀರು ಹೊಡಿಲಿಕ್ಕೆ ಈ ಡೀಸೆಲ್ ನ ಬಳಸ್ತಾರೆ. ಹಾಗೇನೆ ಜನರೇಟರ್ಗಳಿಗೆ ಈ ಎಲೆಕ್ಟ್ರಿಸಿಟಿ ಬೇಕು ಅಂದಾಗ ಜನರೇಟರ್ ನ ಬಳಸ್ತೀವಿ ಅಲ್ವಾ ನಾವು. ಜನರೇಟರ್ ನ ಬಳಸ್ಕೊಂಡು ಅದ್ರ ಮುಖಾಂತರ ನಾವು ಎಲೆಕ್ಟ್ರಿಸಿಟಿ ಪಡ್ಕೋತೀವಿ. ಆ ಎಲೆಕ್ಟ್ರಿಸಿಟಿ ಹೇಗೆ ಸಿಗುತ್ತಪ್ಪ, ಆ ಜನರೇಟರ್ ಹೇಗೆ ರನ್ ಆಗುತ್ತಪ್ಪ ಅಂದ್ರೆ ಥ್ರೂ ಎ ಹೆಲ್ಪ್ ಆಫ್ ಡೀಸೆಲ್. ಡೀಸೆಲ್ ನ ಒಂದು ಸಹಾಯದಿಂದ ಈ ಜನರೇಟರ್ಗಳೆಲ್ಲ ವರ್ಕ್ ಆಗ್ತಕ್ಕಂಥದ್ದು. ಓಕೆ, ಅದಾದ್ಮೇಲೆ ಲೂಬ್ರಿಕೇಟಿಂಗ್ ಆಯಿಲ್. ಏನು ಲೂಬ್ರಿಕೇಟಿಂಗ್ ಆಯಿಲ್ ಅಂದ್ರೆ, ನಾವು ವೆಹಿಕಲ್ಸ್ ಅಲ್ಲಿ ಎಲ್ಲ ಬಳಸ್ತೀವಿ, ವೆಹಿಕಲ್ಸ್ ಅಲ್ಲಿ ಬಳಸ್ತೀವಿ, ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ? ಬಿಕಾಸ್ ಲೂಬ್ರಿಕೇಶನ್ ಆಯಿಲ್ ಈಸ್ ಯೂಸ್ಡ್ ಫಾರ್ ಲೂಬ್ರಿಕೇಶನ್ ಇನ್ ಅ ಮಷಿನ್ ಅಂಡ್ ಇಂಜಿನ್ಸ್. ಆ ಮಷಿನ್ಗಳಲ್ಲಿ ಮತ್ತೆ ಇಂಜಿನ್ಗಳು ಇರ್ತವಲ್ವಾ, ವೆಹಿಕಲ್ ಇಂಜಿನ್ ಇರ್ಬೋದು ಅಥವಾ ಇಂಡಸ್ಟ್ರಿಗಳಲ್ಲಿ ಇರ್ತಕ್ಕಂಥ ಇಂಜಿನ್ಸ್ ಇರ್ಬೋದು. ಆ ಇಂಜಿನ್ಸ್ಗಳಲ್ಲಿ ಫ್ರಿಕ್ಷನ್ ನ ರಿಡ್ಯೂಸ್ ಮಾಡ್ಲಿಕ್ಕೆ, ಆ ಹೀಟ್ ನ ಕಮ್ಮಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಈ ಲೂಬ್ರಿಕೇಶನ್ ಆಯಿಲ್ ಅನ್ನ ಬಳಸ್ತಾರೆ. ಇದಾದ ನಂತರ ಕೆಲವೊಂದು ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಯಾವ್ದಾವ್ದು ಅಂತ ನೋಡೋದು, ಅದು ಯೂಸಸ್ ಏನು ಅಂತ ನೋಡಿದ್ರೆ, ಆ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಅದ್ರದ್ದು ಬೈ ಪ್ರಾಡಕ್ಟ್ಸ್ ಯಾವ್ದಾವ್ದು ಅಂತ, ಅದು ಯೂಸಸ್ ಏನೇನು ಅಂತ ನೋಡೋದಾದ್ರೆ, ಮೊದಲಿಗೆ ಆ ಪೆಟ್ರೋಲಿಯಂ ಗ್ಯಾಸ್, ಇಟ್ಸ್ ನಥಿಂಗ್ ಬಟ್ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ನ ಇಲ್ಲಿ ಬಳಸ್ತೀವಿ. ಫ್ಯೂಯಲ್ ಫಾರ್ ಹೋಮ್ ಅಂಡ್ ಇಂಡಸ್ಟ್ರೀಸ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಇದಾದ ನಂತರ ಪೆಟ್ರೋಲ್ ಎಲ್ಲಿ ಬಳಸ್ತೀವಿ, ಮೋಟಾರ್ ವೆಹಿಕಲ್ಗೆ ಫ್ಯೂಯಲ್ ಆಗಿ ಬಳಸ್ತೀವಿ. ಅದಾದ ನಂತರ ಏವಿಯೇಷನ್ ಫ್ಯೂಯಲ್, ಕೆಲವೊಂದು ಜೆಟ್ಸ್ ಏನಿದಾವೋ, ಒಂದು ಸ್ಪೆಸಿಫಿಕ್ ಜೆಟ್ಸ್, ಪ್ರೈವೇಟ್ ಜೆಟ್ಸ್ ಇದಾವಲ್ಲ, ಅಲ್ಲಿ ಕೆಲವೊಂದ್ ಕಡೆ, ಎಲ್ಲಾ ಕಡೆ ಬಳಸಲ್ಲ, ಜಾಸ್ತಿ ಬಳಸೋದು ಕೆರೋಸಿನ್ ಬಳಸ್ತಾರೆ. ಗುಡ್ ಕ್ವಾಲಿಟಿ ಆಫ್ ಕೆರೋಸಿನ್ ಬಳಸ್ತಾರೆ. ಬಟ್ ಕೆಲವು ಕಡೆ ಈ ಪೆಟ್ರೋಲ್ನ ಕೂಡ ಬಳಸ್ತಾರೆ. ಓಕೆನಾ. ದೆನ್ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್, ಆಸ್ ವಿ ಆಲ್ ಪ್ರೀವಿಯಸ್ ಡಿಸ್ಕಸ್, ಡ್ರೈ ಕ್ಲೀನಿಂಗ್ಗೆ ಇದನ್ನ ಸಾಲ್ವೆಂಟ್ ಆಗಿ ಬಳಸ್ತಾರೆ. ಇದ್ರ ಮುಖಾಂತರ ಕೆಲವೊಂದು ಮಷಿನ್ಸ್ನೆಲ್ಲ ಕ್ಲೀನ್ ಮಾಡ್ತಾರೆ. ಓಕೆ, ದೆನ್ ಡೀಸೆಲ್ ಎಲ್ಲಿ ಯೂಸ್ ಆಗುತ್ತೆ, ಫ್ಯೂಯಲ್ ಫಾರ್ ಹೆವಿ ಮೋಟಾರ್ ವೆಹಿಕಲ್ಸ್ ಅಂಡ್ ಎಲೆಕ್ಟ್ರಿಕ್ ಜನರೇಟರ್ಸ್. ನಾವೀಗ ಡಿಸ್ಕಸ್ ಮಾಡಿದ್ವಿ. ಹೆವಿ ಮೋಟಾರ್ ವೆಹಿಕಲ್ಸ್ ಅಂದ್ರೆ ಯಾವುದು, ಲಾರಿ ಇರ್ಬೋದು, ಕೆಲವೊಂದು ಕಾರ್ಸ್ ಇರ್ಬೋದು, ದೆನ್ ಟ್ರೈನ್ಸ್ ಇರ್ಬೋದು, ಟ್ರ್ಯಾಕ್ಟರ್ಸ್, ಬಸ್, ಇವುಗಳಲ್ಲಿ ಡೀಸೆಲ್ ಬಳಸ್ತೀವಿ. ದೆನ್ ಕೆರೋಸಿನ್ ಫ್ಯೂಯಲ್ ಫಾರ್ ಸ್ಟವ್, ಅಡುಗೆ ಮಾಡೋ ಸ್ಟವ್ ಇರ್ತವೆ ಕೆಲವೊಂದು, ಅಲ್ಲಿ ಬಳಸ್ತಾರೆ. ಲ್ಯಾಂಪ್ಸ್ ಅಲ್ಲಿ ಬಳಸ್ತಾರೆ. ದೆನ್ ಮೇನ್ಲಿ ಫಾರ್ ಏರ್ಕ್ರಾಫ್ಟ್, ಜೆಟ್ ಏರ್ಕ್ರಾಫ್ಟ್ ಅಲ್ಲಿ ಬಳಸ್ತಾರೆ. ಓಕೆನಾ. ದೆನ್ ಲೂಬ್ರಿಕೇಟಿಂಗ್ ಆಯಿಲ್, ಲೂಬ್ರಿಕೇಶನ್ ಏನಕ್ಕೆ, ಟು ರೆಡ್ಯೂಸ್ ಫ್ರಿಕ್ಷನ್. ಅಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗ್ತಿರುತ್ತೆ ಅಲ್ವಾ, ಆ ಫ್ರಿಕ್ಷನ್ ರೆಡ್ಯೂಸ್ ಮಾಡ್ಲಿಕ್ಕೋಸ್ಕರ ಈ ಲೂಬ್ರಿಕೇಟಿಂಗ್ ಆಯಿಲ್ ನ ಬಳಸ್ತಾರೆ. ಈ ಲೂಬ್ರಿಕೇಟಿಂಗ್ ಆಯಿಲ್ ಕೂಡ ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ. ಓಕೆ, ದೆನ್ ಪ್ಯಾರಾಫಿನ್ ವ್ಯಾಕ್ಸ್. ಪ್ಯಾರಾಫಿನ್ ವ್ಯಾಕ್ಸ್ ನಮಗೆ ದಿನನಿತ್ಯ ಜೀವನದಲ್ಲಿ ಹೆಚ್ಚಾಗಿ ಬಳಸ್ತಾ ಇದೀವಿ ನಾವು ಪ್ಯಾರಾಫಿನ್ ವ್ಯಾಕ್ಸ್ ನ ಕೂಡ.
ಕೆಲವೊಂದು ಆಯಿಂಟ್ಮೆಂಟ್ಸ್ ಅಲ್ಲಿ ಬಳಸ್ತಾರೆ, ಇದನ್ನ ಆಯಿಂಟ್ಮೆಂಟ್ಸ್ ಪ್ರಿಪರೇಷನ್ ಅಲ್ಲಿ. ದೆನ್ ಕ್ಯಾಂಡಲ್ ಅಲ್ಲಿ ಬಳಸ್ತಾರೆ. ನಾವು ವ್ಯಾಸ್ಲಿನ್ ಅಂತ ತಗೋತೀವಲ್ವಾ, ಆ ವ್ಯಾಸ್ಲಿನ್ ಅಲ್ಲಿ ಕೂಡ ಇದನ್ನ ಬಳಸ್ತಾರೆ. ನಾವು ದಿನನಿತ್ಯ ಜೀವನದಲ್ಲಿ ಈ ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಇವನ್ನ ತುಂಬಾ ಹೆಚ್ಚಾಗಿ ಬಳಸ್ತಾ ಇದೀವಿ. ಆದ್ರೆ ನಮ್ಗೆ ಗೊತ್ತಿರಲ್ಲ ಇವು ಏನೇನು ಪೆಟ್ರೋಲಿಯಂ ಇಂದ ಏನೇನು ಸಿಗುತ್ತೆ ಅಂತ. ಓಕೆ, ಈ ಬಿಟಮಿನ್ ಅಂತ ಹೇಳ್ದಲ್ವಾ, ರೋಡ್ ಅಲ್ಲಿ ಸರ್ಫೇಸಿಂಗ್ ಮಾಡ್ಲಿಕ್ಕೆ ಅಥವಾ ಮೆಟಲಿಂಗ್ ಮಾಡ್ತಾರೆ ಅಂತ. ರೋಡ್ ಮೆಟಲಿಂಗ್ ಅಂದ್ರೆ ರೋಡ್ ಮಾಡಿ ಮೇಲೆ ಟಾರ್ ಹಾಕ್ತಿದ್ದಲ್ವಾ, ಇವಾಗ ಬಿಟಮಿನ್ ನ ಹಾಕ್ತಾರೆ ರೋಡ್ ಮೇಲೆ. ಬಿಕಾಸ್ ಆ ಟಾರ್ ಇತ್ತಲ್ವಾ, ಕೋಲ್ ಟಾರ್ ಏನಿತ್ತು ಅದು ಸ್ವಲ್ಪ ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ರೋಗಕ್ಕೆ ಅದು ಕಾರಣ ಆಗಿರೋದ್ರಿಂದ ಅದನ್ನ ಕಡಿಮೆ ಮಾಡಿ ಈ ಬಿಟಮಿನ್ ಏನಿದೆಯೋ ಈ ಬಿಟಮಿನ್ ನ ರೋಡ್ ಸರ್ಫೇಸಿಂಗ್ ಮಾಡ್ಲಿಕ್ಕೆ ಅಥವಾ ರೋಡ್ ಮೆಟಲಿಂಗ್ ಮಾಡ್ಲಿಕ್ಕೆ ಬಳಸ್ತಾರೆ. ಓಕೆ, ಹಾಗೇನೆ ಪೇಂಟ್ಸ್ ತಯಾರಿಕೆಯಲ್ಲಿ ಈ ಬಿಟಮಿನ್ ನ ಯೂಸ್ ಮಾಡ್ತಾರೆ. ದೆನ್ ಇದು ಇಷ್ಟು ಪೆಟ್ರೋಲಿಯಂ ಬಗ್ಗೆ ಆಯ್ತು. ಪೆಟ್ರೋಲಿಯಂ ಬಗ್ಗೆ ನಾವೇನೇನ್ ತಿಳ್ಕೊಂಡ್ವಿ, ಪೆಟ್ರೋಲಿಯಂ ಹೇಗ್ ಸಿಗುತ್ತೆ, ಹೇಗ್ ರಿಫೈನ್ ಮಾಡ್ತಾರೆ, ಆಮೇಲೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದ್ರೇನು, ಅದ್ರದ್ದು ಫ್ರಾಕ್ಷನ್ಸ್ ಯಾವ್ಯಾವು, ಮತ್ತೆ ಅದ್ರದ್ದು ಯೂಸಸ್ ಏನೇನು ಅಂತ ನೋಡಿದ್ವಿ. ಹಾಗೇನೆ ಈ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಏನು ಅಂತ ನೋಡೋಣ. ನೈಸರ್ಗಿಕ ಅನಿಲ ಅಲ್ವಾ. ನ್ಯಾಚುರಲ್ ಗ್ಯಾಸ್ ನ ನಾವು ಹೆಚ್ಚಾಗಿ ನಾವು ಇದನ್ನ ಬಳಸಲ್ಲ. ಈ LPG ಬಳಸಿದಷ್ಟು ನಾವು ಈ ನ್ಯಾಚುರಲ್ ಗ್ಯಾಸ್ ನ ಬಳಸಿಲ್ಲ. ಓಕೆನಾ. ಈ ನ್ಯಾಚುರಲ್ ಗ್ಯಾಸ್ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ನೋಡೋಣ. ಮೊದಲಿಗೆ ಈ ನ್ಯಾಚುರಲ್ ಗ್ಯಾಸ್ ಕನ್ಸಿಸ್ಟ್ ಮೇನ್ಲಿ ಆಫ್ ಮೀಥೇನ್ ವಿತ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಈಥೇನ್ ಅಂಡ್ ಪ್ರೋಪೇನ್. ಈ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಅಬೋವ್ 95% ನಾವು ಮೀಥೇನೆ ನೋಡ್ತೀವಿ. ಹಾಗಾಗಿ ಇದು ಕೂಡ ಆ LPG ಅಲ್ಲಿ ನಾನು ಹೇಳ್ದೆ ಅಲ್ವಾ, ಏನು ನಮ್ಮ ಎನ್ವಿರಾನ್ಮೆಂಟ್ಗೆ ಅಥವಾ ಏರ್ ಪೊಲ್ಯೂಷನ್ಗೆ ಇದು ಕಾರಣ ಆಗಲ್ಲ ಅಂತ. ಇನ್ ದ ಸೇಮ್ ವೇ ದಿಸ್ ಒನ್ ಆಲ್ಸೋ, ನ್ಯಾಚುರಲ್ ಗ್ಯಾಸ್ ಕೂಡ ಈ ಮೀಥೇನ್ ಇರೋದ್ರಿಂದ ಈ ನಮ್ಮ ಎನ್ವಿರಾನ್ಮೆಂಟ್ಗೆ ಇದು ಎಫೆಕ್ಟ್ ಅಲ್ಲ. ಇದನ್ನ ಬರ್ನ್ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ಗೆ ಲೆಸ್ ಎಫೆಕ್ಟಿವೇ ಇಲ್ಲ ಅಂತ ಹೇಳಲ್ಲ ನಾನು, ಲೆಸ್ ಎಫೆಕ್ಟಿವ್. In fact, natural gas consists about 95% of methane, the remaining being ethane and propane. The natural gas occurs deep under the crust of earth, either alone or along with the oil. ಇಲ್ಲಿ ಆಯಿಲ್ ಅಂದ್ರೆ ಏನು, ಆಯಿಲ್ ಅಂದ್ರೆ ಪೆಟ್ರೋಲಿಯಂ, ಕ್ರೂಡ್ ಆಯಿಲ್ ನ ಪೆಟ್ರೋಲಿಯಂ ಅಂತ ಹೇಳ್ತೀವಿ. ಪೆಟ್ರೋಲಿಯಂ ನಾವೀಗಾಗಲೇ ಡಿಸ್ಕಸ್ ಮಾಡಿದ್ವಿ. ನ್ಯಾಚುರಲ್ ಗ್ಯಾಸ್ ಹೇಗೆ ಸಿಗುತ್ತಪ್ಪ ಅಂದ್ರೆ ಕೆಲವು ಸಲ ಪೆಟ್ರೋಲಿಯಂ ಜೊತೆನೂ ಸಿಗುತ್ತೆ, ಕೆಲವು ಸಲ ಅದು ಇಂಡಿವಿಜುವಲ್ ಆಗು ಸಿಗಬಹುದು. ಓಕೆನಾ. Some wells dug into earth produce only natural gas, whereas other produce natural gas as well as petroleum oil. ಇದನ್ನ ನಾವು ಪೆಟ್ರೋಲಿಯಂ ಬಂದಾಗ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ನಂತರ ನ್ಯಾಚುರಲ್ ಗ್ಯಾಸ್ ಈಸ್ ಫಾರ್ಮ್ಡ್ ಅಂಡರ್ ದ ಅರ್ತ್ ಬೈ ಡಿಕಂಪೋಸಿಷನ್ ಆಫ್ ಪ್ಲಾಂಟ್ ಮ್ಯಾಟರ್ ಲೇಯಿಂಗ್ ಅಂಡರ್ ದ ವಾಟರ್. ವಾಟರ್ ಅಲ್ಲಿ ಇದ್ದಂತಹ ಕೆಲವೊಂದು ಏನು ಆರ್ಗ್ಯಾನಿಸಮ್ಸ್ ಇತ್ತು, ಆ ಆರ್ಗ್ಯಾನಿಸಮ್ಸ್ ಭೂಮಿ ಒಳಗಡೆ ಸೇರ್ಕೊಂಡು ಹಲವಾರು ಮಿಲಿಯನ್ ವರ್ಷಗಳು ಆದ ನಂತರ ಅಲ್ಲಿ ಏನು ಡಿಕಂಪೋಸ್ ಆಗದೆ ಉಳ್ಕೊಂಡಿರ್ತದಲ್ವಾ, ಕೆಲವೊಂದು ಡಿಕಂಪೋಸ್ ಆಗುತ್ತೆ. ನಂತರ ಆ ಏರ್ ಸಪ್ಲೈ ಏನಿರುತ್ತೆ, ಆಕ್ಸಿಜನ್ ಸಪ್ಲೈ ಕಟ್ ಆಫ್ ಆದಾಗ ಏನಾಗುತ್ತೆ, ಆ ಡಿಕಂಪೋಸ್ ಆಗದೆ ಉಳ್ಕೊಂಡಿರುತ್ತಲ್ವಾ ಮ್ಯಾಟರ್, ಅದು ಏನಾಗುತ್ತೆ ಆಯಿಲ್ ಅಥವಾ ಇಲ್ಲಿ ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಡಿಕಂಪೋಸಿಷನ್ ಈಸ್ ಕ್ಯಾರಿಡ್ ಔಟ್ ಬೈ ಎನರೋಬಿಕ್ ಬ್ಯಾಕ್ಟೀರಿಯಾ ಇನ್ ದ ಆಬ್ಸೆನ್ಸ್ ಆಫ್ ಏರ್. ಏರ್ ಆಬ್ಸೆನ್ಸ್ ಇದ್ದಾಗ ಏನಾಗುತ್ತೆ, ಈ ಅನರೋಬಿಕ್ ಬ್ಯಾಕ್ಟೀರಿಯಾಸ್ ಇರ್ತವಲ್ವಾ, ಅವು ಡಿಕಂಪೋಸ್ಗೆ ಹೆಲ್ಪ್ ಮಾಡ್ತವೆ. ಜಸ್ಟ್ ಲೈಕ್ ಎ ಕೋಲ್ ಅಂಡ್ ಪೆಟ್ರೋಲಿಯಂ, ದಿಸ್ ನ್ಯಾಚುರಲ್ ಗ್ಯಾಸ್ ಇಸ್ ಆಲ್ಸೋ ಎ ಫಾಸಿಲ್ ಫ್ಯೂಲ್. ನಾವು ಮುಂಚೆನೆ ಡಿಸ್ಕಸ್ ಮಾಡಿದ್ವಿ, ಕೋಲು, ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಇವೆಲ್ಲವೂ ಕೂಡ ಫಾಸಿಲ್ ಫ್ಯೂಯಲ್, ಪಳಿಯುಳಿಕೆ ಇಂಧನ ಅಂತ ಈಗಾಗಲೇ ನಾವು ತಿಳ್ಕೊಂಡಿದೀವಿ ಅಲ್ವಾ. ದೆನ್ ನಮ್ಮ ಇಂಡಿಯಾದಲ್ಲೂ ಕೂಡ ಈ ನ್ಯಾಚುರಲ್ ಗ್ಯಾಸ್ ಕೆಲವು ಕಡೆ ಸಿಗುತ್ತೆ. ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ತ್ರಿಪುರಾದಲ್ಲಿ ಇರ್ಬೋದು, ರಾಜಸ್ಥಾನದಲ್ಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ಬೋದು, ಮತ್ತೆ ಕೃಷ್ಣ ಮತ್ತೆ ಗೋದಾವರಿ ರಿವರ್ ಇದೆಯಲ್ಲ, ಆ ನದಿಯ ದಡದಲ್ಲಿ, ಆ ನದಿಯ ಅಕ್ಕಪಕ್ಕ ಏನಿದೆಯೋ ಅಲ್ಲೂ ಕೂಡ ಈ ನ್ಯಾಚುರಲ್ ಗ್ಯಾಸ್ ಏನಿದೆ ಇದು ಸಿಗುತ್ತೆ. ಡೆಪಾಸಿಷನ್ ಆಫ್ ನ್ಯಾಚುರಲ್ ಗ್ಯಾಸ್, ನಾವು ಆಯಿಲ್ ಬಗ್ಗೆ ಅಥವಾ ಪೆಟ್ರೋಲಿಯಂ ಬಗ್ಗೆ ನಾವು ಓದುವಾಗ, ಪಾಠ ಮಾಡುವಾಗ ನಾವು ತಿಳ್ಕೊಂಡಿದ್ವಿ ಹೇಗೆ ಡೆಪಾಸಿಟ್ ಆಗಿದೆ ಅಂತ. ಈ ಪೆಟ್ರೋಲಿಯಂ ಮತ್ತೆ ಈ ನ್ಯಾಚುರಲ್ ಗ್ಯಾಸ್ ಏನಿದೆ ಇದು ಇಂಪರ್ವಿಯಸ್ ರಾಕ್ ಅಂತ ನಾನು ಹೇಳಿದೆ, ಇಂಪರ್ಮೇಬಲ್ ರಾಕ್ಸ್ ಅಂತ. ಇಂಪರ್ವಿಯಸ್ ರಾಕ್, ಏನ್ ಇಂಪರ್ವಿಯಸ್ ರಾಕ್ ಅಂದ್ರೆ ನಾವೀಗಾಗಲೇ ತಿಳ್ಕೊಂಡ್ವಿ. ಇಂಪರ್ವಿಯಸ್ ರಾಕ್ಸ್ ಅಂದ್ರೆ ಯಾವ ರಾಕ್ ನೀರನ್ನ ಅಥವಾ ಬೇರೆ ಒಂದು ಮೆಟೀರಿಯಲ್ ನ ತನ್ನ ಮುಖಾಂತರ ಹಾದು ಹೋಗೋಕೆ ಬಿಡೋದಿಲ್ಲ ಅಲ್ವಾ, ಅಂತಹ ರಾಕ್ ನ ಇಂಪರ್ವಿಯಸ್ ರಾಕ್ ಅಥವಾ ಇಂಪರ್ಮೇಬಲ್ ರಾಕ್ಸ್ ಅಂತ ಹೇಳ್ತೀವಿ. ಆ ರಾಕ್ಸ್ ಮಧ್ಯೆ ಕಂಡು ಬರುವಂತದ್ದೇ ಈ
ಗ್ಯಾಸ್ ಮತ್ತೆ ಆಯಿಲ್ ಅವೆರಡು ಮಧ್ಯ, ಎರಡು ರಾಕ್ಸ್ ಮಧ್ಯೆ ಕಂಡು ಬರುತ್ತೆ. ಇಲ್ಲಿ ಪಿಂಕ್ ಕಲರ್ ಇದೆ ಅಲ್ವಾ, ಇದು ನ್ಯಾಚುರಲ್ ಗ್ಯಾಸ್. ಹಾಗೇನೆ ಈ ಬ್ರೌನ್ ಕಲರ್ ಇರ್ತಕ್ಕಂಥದ್ದು ಪೆಟ್ರೋಲಿಯಂ. ಈ ಆಯಿಲ್ ಅಂತ ಇದೆಯಲ್ಲ, ಇದು ಪೆಟ್ರೋಲಿಯಂ. ಹಾಗೇನೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ನ್ಯಾಚುರಲ್ ಗ್ಯಾಸ್. ಇವೆರಡು ಕೆಳಗಡೆ ಏನಿರುತ್ತೆ, ವಾಟರ್ ಇರುತ್ತೆ. ಬಿಕಾಸ್ ಆಫ್ ದ ಹೈ ಡೆನ್ಸಿಟಿ ಇರೋದ್ರಿಂದ ವಾಟರ್ ಕೆಳಗಡೆ ಇರುತ್ತೆ, ಅದ್ರ ಮೇಲೆ ಆಯಿಲ್ ಇರುತ್ತೆ, ಆಯಿಲ್ ಮೇಲೆ ಗ್ಯಾಸ್ ಇರುತ್ತೆ. ಏನಕ್ಕೆ ಆಯಿಲ್ ಮೇಲೇನೆ ಗ್ಯಾಸ್ ಇದೆ ಅಂದ್ರೆ ಗ್ಯಾಸ್ ಡೆನ್ಸಿಟಿ ಆಯಿಲ್ಗಿಂತ ಕಡಿಮೆ. ಓಕೆನಾ? ಇದಾದ ನಂತರ ಇದು ವೆಲ್, ಇಲ್ಲಿ ಎರಡು ವೆಲ್ ತೋರಿಸಿದಾರಲ್ವಾ, ಇದು ಗ್ಯಾಸ್ ವೆಲ್, ಹಾಗೇನೆ ಇದು ಪೆಟ್ರೋಲಿಯಂ ವೆಲ್. ಈ ವೆಲ್ ಕೊರೆದ್ಬಿಟ್ಟು ಆ ಗ್ಯಾಸ್ನ ಮತ್ತೆ ಆಯಿಲ್ನ ತೆಗಿತಾರೆ. ಮೊದಲಿಗೆ ನಾವು ಆಯಿಲ್ ಬೇಕು ಅಂತ ತೆಗೆದಾಗ ಏನಾದ್ರೂ ಗ್ಯಾಸ್ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿವಲ್ವಾ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಆಯಿಲ್ ಬೇಕು ಅಂತ ನಾವೇನಾದ್ರೂ ಇಲ್ಲಿ ಡಿಗ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಮ್ಗೆ ಮೊದಲು ಗ್ಯಾಸ್ ಸಿಗುತ್ತೆ, ಅದಾದ ನಂತರ ಪೆಟ್ರೋಲಿಯಂ ಸಿಗ್ತಕ್ಕಂಥದ್ದು. ಓಕೆ, ಇದಿಷ್ಟು ಡೆಪಾಸಿಷನ್, ಹೇಗೆ ಡೆಪಾಸಿಟ್ ಆಗಿದೆ ಭೂಮಿ ಕೆಳಗಡೆ ಅಂತ. ಇದಾದ್ಮೇಲೆ ವೆನ್ ನ್ಯಾಚುರಲ್ ಗ್ಯಾಸ್ ಈಸ್ ಕಂಪ್ರೆಸ್ಡ್ ಬೈ ಅಪ್ಲೈಯಿಂಗ್ ಪ್ರೆಷರ್, ಯಾವಾಗ ನ್ಯಾಚುರಲ್ ಗ್ಯಾಸ್ಗೆ ಪ್ರೆಷರ್ ಅಪ್ಲೈ ಮಾಡ್ತೀವೋ ಆಗ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ನಮ್ಗೆಲ್ಲ ಗೊತ್ತು, ನಾವು CNG ಅಂತ ಕೇಳಿರ್ತೀವಿ. LPG ಸಪ್ರೇಟ್, LPG ಬರ್ತಕ್ಕಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲಿ. ಓಕೆನಾ? ಈ CNG ಇದು ನ್ಯಾಚುರಲ್ ಗ್ಯಾಸ್ ಅಲ್ಲಿ ಬರ್ತಕ್ಕಂಥದ್ದು, ಎರಡಕ್ಕೂ ವ್ಯತ್ಯಾಸ ಇದೆ. ಕಂಪ್ರೆಸ್ ಮಾಡಿ ನಾವು ಅದನ್ನ ಸ್ಟೋರ್ ಮಾಡಿದಾಗ ಅದನ್ನ ನಾವು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಏನು ಕಂಪ್ರೆಸ್ ಮಾಡಬೇಕು, ಕಂಪ್ರೆಸ್ ಮಾಡಿ ನಾವು ಸ್ಟೋರ್ ಮಾಡಿದಾಗ ಏನಾಗುತ್ತೆ, ಕಡಿಮೆ ಜಾಗದಲ್ಲಿ ನಾವು ಇದನ್ನ ಸ್ಟೋರ್ ಮಾಡಬಹುದು. ಇನ್ಫ್ಯಾಕ್ಟ್ ನ್ಯಾಚುರಲ್ ಗ್ಯಾಸ್ ಇಸ್ ಸ್ಟೋರ್ಡ್ ಅಂಡರ್ ಹೈ ಪ್ರೆಷರ್ ಆಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ನ್ಯಾಚುರಲ್ ಗ್ಯಾಸ್ನ ನಾವು ಜಾಸ್ತಿ ಸ್ಟೋರ್ ಮಾಡಬಹುದು, ಈಸಿಯಾಗಿ ಸ್ಟೋರ್ ಮಾಡಬಹುದು, ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಈ ನ್ಯಾಚುರಲ್ ಗ್ಯಾಸ್ನ ಯಾವುದು, ಕೆಲವು ಸಿಟಿಗಳಲ್ಲಿ ಇದನ್ನ ಮನೆಗೆ ಏನ್ ಮಾಡ್ತಾರೆ ಅಂದ್ರೆ ಸಪ್ಲೈ ಮಾಡ್ತಾರೆ ಥ್ರೂ ದ ಪೈಪ್ಲೈನ್ಸ್. ಕೆಲವು ಮನೆಗಳಿಗೆ ಇದು ಕನೆಕ್ಷನ್ ಇದೆ ಕೆಲವೊಂದು ಸಿಟಿಗಳಲ್ಲಿ. ಇಟ್ ಬಿಕಮ್ಸ್ ಈಸಿಯರ್ ಟು ಸ್ಟೋರ್, ಟ್ರಾನ್ಸ್ಪೋರ್ಟ್ ಅಂಡ್ ಯೂಸ್ ನ್ಯಾಚುರಲ್ ಗ್ಯಾಸ್ ಇನ್ ದ ಫಾರ್ಮ್ ಆಫ್ CNG. ನ್ಯಾಚುರಲ್ ಗ್ಯಾಸ್ನ CNG ಕಂಪ್ರೆಸ್ಡ್ ಮಾಡಿದಾಗ ಇಟ್ ಈಸ್ ವೆರಿ ಈಸಿ ಟು ಯೂಸ್, ನಮಗೆ ಯೂಸ್ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ. ದೆನ್ ನ್ಯಾಚುರಲ್ ಗ್ಯಾಸ್ ಈಸ್ ಕಾಲ್ಡ್ ಎ ಕ್ಲೀನ್ ಫ್ಯೂಯಲ್ ಅಂತ ಕರೀತಾರೆ, ಮತ್ತೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಫ್ಯೂಯಲ್ ಅಂತ ಕೂಡ ಇದನ್ನ ಕರೀತಾರೆ ನ್ಯಾಚುರಲ್ ಫ್ಯೂಯಲ್ನ. ಬಿಕಾಸ್ ಇಟ್ ಬರ್ನ್ಸ್ ವಿತೌಟ್ ಪ್ರೊಡ್ಯೂಸಿಂಗ್ ಎನಿ ಲಿಮಿಟ್ ಸ್ಮೋಕ್ ಮತ್ತೆ ಇದು ಏರ್ ಪೊಲ್ಯೂಷನ್ ನ ಕಾಸ್ ಮಾಡಲ್ಲ, ಹಾಗೇನೆ ಏನು ರೆಸಿಡ್ಯೂ ಉಳಿಯಲ್ಲ. ಆಸ್ ಲೈಕ್ LPG ತರಾನೇ ಇದು ಕೂಡ ಏನು ರೆಸಿಡ್ಯೂ ಉಳಿಸಲ್ಲ, ಹಾಗೇನೆ ಏನು ಏರ್ ಪೊಲ್ಯೂಷನ್ ಕಾಸ್ ಮಾಡಲ್ಲ. ಹಾಗೇನೆ ಇದನ್ನ ಕ್ಲೀನ್ ಫ್ಯೂಯಲ್ ಅಂತ ಕರಿತೀವಿ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಫ್ಯೂಯಲ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ನಂತರ ಏನು ಈ ನ್ಯಾಚುರಲ್ ಗ್ಯಾಸ್ ಇಂದ ಅಥವಾ CNG ಇಂದ ಏನ್ ಅಡ್ವಾಂಟೇಜ್ ಅಂತ ನಾವು ನೋಡೋದಾದ್ರೆ, ನಮ್ಗೆಲ್ಲ ಈಗಾಗಲೇ ತಿಳ್ಕೊಂಡಿದೀವಿ ನ್ಯಾಚುರಲ್ ಗ್ಯಾಸ್ ಅಥವಾ CNG ಏನಕ್ಕೆ ನಮ್ಗೆ ಬೇಕು, ಏನು ಇದು ಅಡ್ವಾಂಟೇಜ್ ಅಥವಾ ಯೂಸಸ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಎ ಗುಡ್ ಫ್ಯೂಯಲ್ ಬಿಕಾಸ್ ಇಟ್ ಬರ್ನ್ಸ್ ಈಸಿ ಅಂಡ್ ಪ್ರೊಡ್ಯೂಸ್ ಎ ಲಾಟ್ ಆಫ್ ಹೀಟ್. ಓಕೆನಾ? ಇದ್ರದ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಇದು ನಮ್ಗೆ ಉಪಯೋಗ ಆಗುತ್ತೆ. Moreover, natural gas burns with a smokeless flame and cause no air pollution. ಇದು ಏರ್ ಪೊಲ್ಯೂಷನ್ ಆಗಬೇಕು, ಇಟ್ ಇಸ್ ಏರ್, ನೋ ಏರ್ ಪೊಲ್ಯೂಷನ್, ಯಾವುದೇ ರೀತಿ ಏರ್ ಪೊಲ್ಯೂಷನ್ ಮಾಡೋದಿಲ್ಲ. ದೆನ್ ಇಟ್ ಆಲ್ಸೋ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಪಾಯ್ಸನಸ್ ಗ್ಯಾಸ್ ಆನ್ ಬರ್ನಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾವು ಕೋಲ್ನ ಬರ್ನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಕಾರ್ಬನ್ ಮೊನಾಕ್ಸೈಡ್ ಅಂತೂ ಇಟ್ಸ್ ವೆರಿ ಡೇಂಜರಸ್. ಕಾರ್ಬನ್ ಮೊನಾಕ್ಸೈಡ್ ಆ ರೀತಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಕೋಲಲ್ಲಿ. ಬಟ್ ಇಲ್ಲಿ ಈ ನ್ಯಾಚುರಲ್ ಗ್ಯಾಸ್ನ ಬರ್ನ್ ಮಾಡಿದಾಗ ಆ ರೀತಿ ಡೇಂಜರಸ್ ಗ್ಯಾಸ್ ಏನು ಪ್ರೊಡ್ಯೂಸ್ ಆಗಲ್ಲ ಇದನ್ನ ಬರ್ನ್ ಮಾಡಿದಾಗ. ನ್ಯಾಚುರಲ್ ಗ್ಯಾಸ್ ಡಸ್ ನಾಟ್ ಲೀವ್ ಬಿಹೈಂಡ್ ಎನಿ ಸಾಲಿಡ್ ರೆಸಿಡ್ಯೂ ಆನ್ ಬರ್ನಿಂಗ್. ನಾನು ಈಗಾಗಲೇ ಹೇಳಿದೆ, ಯಾವುದೇ ರೀತಿಯ ರೆಸಿಡ್ಯೂ ನಮಗೆ ಸಿಗೋದಿಲ್ಲ. ಏನು ರೆಸಿಡ್ಯೂ ಅಂದ್ರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪೇಪರ್ನ ಸುಡ್ತೀವಿ ಅನ್ಕೊಳ್ಳಿ, ಅಲ್ಲಿ ಆಶ್ ಸಿಗುತ್ತಲ್ವಾ, ಆ ಬೂದಿ ಸಿಗುತ್ತಲ್ವಾ, ಆ ಬೂದಿನೇ ದಟ್ಸ್ ನಥಿಂಗ್ ಬಟ್ ರೆಸಿಡ್ಯೂ. ಆ ರೀತಿಯಾಗಿ ಏನು ರೆಸಿಡ್ಯೂ ಈ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಸಿಗೋದಿಲ್ಲ ಅಂತ. ನ್ಯಾಚುರಲ್ ಗ್ಯಾಸ್ ಇಸ್ ದೇರ್ಫೋರ್ ಎ ಕ್ಲೀನ್ ಫ್ಯೂಯಲ್ ಆಸ್ ಕಂಪೇರ್ಡ್ ಟು ಅದರ್ ಫಾಸಿಲ್ ಫ್ಯೂಲ್ಸ್. ನಾನು ಈಗಾಗಲೇ ಹೇಳಿದೆ, ಬೇರೆ ಫಾಸಿಲ್ ಫ್ಯೂಲ್ಸ್ಗೆ, ಪೆಟ್ರೋಲಿಯಂಗೆ ಅಥವಾ
ಪೆಟ್ರೋಲಿಯಂಗೆ ಮತ್ತೆ ಕೋಲ್ಗೆ ಹೋಲಿಸಿದಾಗ ಈ ನ್ಯಾಚುರಲ್ ಗ್ಯಾಸ್ ಏನಿದೆ ಇದು ಕ್ಲೀನ್ ಫ್ಯೂಯಲ್, ಬೇರೆದಕ್ಕೆ ಏನು ಎಫೆಕ್ಟ್ ಮಾಡಲ್ಲ. ಪೆಟ್ರೋಲ್, ಡೀಸೆಲ್ ನಾವು ನೋಡಿರ್ಬೋದು, ಕೆರೋಸಿನ್ ಇರ್ಬೋದು, ಇವೆಲ್ಲವೂ ಆ ಹೊಗೆ ಬರುತ್ತದೆ ಜಾಸ್ತಿ. ಬಟ್ ಈ ನ್ಯಾಚುರಲ್ ಗ್ಯಾಸ್ ಅಲ್ಲಿ ವೆರಿ ಲೆಸ್. ದೆನ್ ನ್ಯಾಚುರಲ್ ಗ್ಯಾಸ್ ಈಸ್ ಕಂಪ್ಲೀಟ್ ಫ್ಯೂಯಲ್ ಇನ್ ಇಟ್ ಸೆಲ್ಫ್ ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಫಾರ್ ಹೀಟಿಂಗ್ ಪರ್ಪಸ್ ಇನ್ ಹೋಮ್ಸ್ ಅಂಡ್ ಇಂಡಸ್ಟ್ರೀಸ್. ಇದನ್ನ ನಾವು ಡೈರೆಕ್ಟ್ ಆಗಿ ಹೋಮ್ ಮತ್ತೆ ಇಂಡಸ್ಟ್ರಿಗೆ ಸಪ್ಲೈ ಕೊಡಬಹುದು. ವಾಟರ್ ಸಪ್ಲೈ ಹೆಂಗ್ ಕೊಡ್ತೀವೋ ನಾವು ಮನೆಗಳಿಗೆ, ಅದೇ ರೀತಿ ಗ್ಯಾಸ್ ಸಪ್ಲೈನು ಪೈಪ್ಲೈನ್ ಮುಖಾಂತರ ಕೊಡಬಹುದು. ಇಟ್ಸ್ ವೆರಿ ಈಸಿ. ದೇರ್ ಇಸ್ ನೋ ನೀಡ್ ಟು ಆಡ್ ಎನಿಥಿಂಗ್ ಎಲ್ಸ್ ಟು ಇಟ್. ಈ ನ್ಯಾಚುರಲ್ ಗ್ಯಾಸ್ಗೆ ಯಾವುದೇ ರೀತಿಯ ಏನೇ ಒಂದು ಬೇರೆ ಪದಾರ್ಥವನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೇಗೆ ಸಿಗುತ್ತೋ ಅದನ್ನ ಹಾಗೆ ನಾವು ಸಪ್ಲೈ ಮಾಡಬಹುದು ನ್ಯಾಚುರಲ್ ಗ್ಯಾಸ್ನ. A great advantage of natural gas is that it can be supplied to homes and factories through a network underground pipes, and this eliminates the need of additional storage and transport. ಈಗ ಫಾರ್ ಎಕ್ಸಾಂಪಲ್ ನಾವು CNG, ಈಗ ಇದು CNG ಹೇಳ್ತಾ ಇದ್ದೀನಿ. ಈಗ ನಾವು LPG ಸಿಲಿಂಡರ್ನೆಲ್ಲ ನಾವು ಉಪಯೋಗಿಸ್ಬೇಕು ಅಂದ್ರೆ ನಮಗೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಜಾಗ ಬೇಕು. ಬಟ್ ಈ ನ್ಯಾಚುರಲ್ ಗ್ಯಾಸ್ಗಾದ್ರೆ ಈ ವಾಟರ್ ಪೈಪ್ ಕನೆಕ್ಷನ್ ಕೊಟ್ಟಿರ್ತೀವಲ್ವಾ, ಈ ವಾಟರ್ ಪೈಪ್ ಕನೆಕ್ಷನ್ ಕೊಟ್ಟಾಗ ನಮ್ಗೇನು ಯಾವಾಗ್ಲೂ ನೀರು ಬರ್ತಾ ಇದ್ರೆ ನಮ್ಗೇನು ವಾಟರ್ನ ಸ್ಟೋರ್ ಮಾಡ್ಲಿಕ್ಕೂ ಏನ್ ಜಾಗ ಬೇಡ. ಅದೇ ರೀತಿ ಈ ವಾಟರ್ ಪೈಪ್ ಹೇಗೆ ಕನೆಕ್ಷನ್ ಕೊಟ್ಟಿರ್ತೀವೋ ಅದೇ ರೀತಿ ಇದನ್ನು ಅಂಡರ್ಗ್ರೌಂಡ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅಂಡರ್ಗ್ರೌಂಡ್ ಅಲ್ಲಿ ಕನೆಕ್ಷನ್ ಕೊಟ್ಟಾಗ, ಯಾವ್ದನ್ನ CNG ಕನೆಕ್ಷನ್ ಕೊಟ್ಟಾಗ ಅದು ಹೇಗೆ ಸಪ್ಲೈ ಕೊಟ್ಟಿರ್ತಾರಪ್ಪ ಅಂದ್ರೆ ಅವ್ರಿಗೆ ಯಾವಾಗ ಬೇಕು ಅವಾಗ ಉಪಯೋಗಿಸ್ಕೋಬಹುದು, ಬೇಡ ಅಂದಾಗ ಆಫ್ ಮಾಡ್ಬೋದು. ಎಷ್ಟು ಖರ್ಚು ಮಾಡಿರ್ತಾರೋ ಅಷ್ಟು ಬಿಲ್ಲು ಅವ್ರ ಮನೆಗೆ ಬರುತ್ತೆ. ಈಗ ಹೇಗೆ ನಾವು ಕರೆಂಟ್ ಖರ್ಚು ಮಾಡಿದಾಗ ಎಷ್ಟು ಕರೆಂಟ್ ಖರ್ಚು ಮಾಡಿರ್ತೀವೋ ಅಷ್ಟು ಬಿಲ್ ಬರುತ್ತೆ ಅಲ್ವಾ, ಅದೇ ರೀತಿ ಈ ನ್ಯಾಚುರಲ್ ಗ್ಯಾಸ್ನ ಕೂಡ ಖರ್ಚು ಮಾಡಿದಾಗ ಅಷ್ಟು ಆ ಬಿಲ್ ಬರುತ್ತೆ ಅವ್ರಿಗೆ. ಇಟ್ಸ್ ವೆರಿ ಈಸಿ. ಈಗ ಹೋಗಿ ಸಿಲಿಂಡರ್ ತುಂಬಿಸ್ಕೊ ಬರ್ಬೇಕು ಅಂತ ಇಲ್ಲ, ಹಾಗೇನೆ ನಾವು ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಇಲ್ಲ. ಬಟ್ ಇದು ಎಲ್ಲಾ ಕಡೆಗೂ ಇನ್ನು ಬಂದಿಲ್ಲ. ಇಂಡಿಯಾದಲ್ಲಿ ಕೆಲವೊಂದು ಸಿಟೀಸ್ ಅಲ್ಲಿ ಇದೆ ಅಷ್ಟೇ, ಎಲ್ಲಾ ಕಡೆ ಇಲ್ಲ. ಯಾವ್ಯಾವ ಸಿಟೀಸ್ ಅಲ್ಲಿ ಇದೆ ಅಂತ ಮುಂದೆ ತಿಳ್ಕೊಳ್ಳೋಣ. ಇಲ್ಲೇ ನೀವು ಅಬ್ಸರ್ವ್ ಮಾಡಬಹುದು, ಎಲ್ಲಿ ವಡೋದರ, ಗುಜರಾತ್ ಅಲ್ಲಿ ಇರ್ತಕ್ಕಂಥ ವಡೋದರ ಅಂತ ಒಂದು ನಗರದಲ್ಲಿ, ಮತ್ತೆ ಡೆಲ್ಲಿಯ ಕೆಲವು ಭಾಗಗಳಲ್ಲಿ ಈ ಏನು ನ್ಯಾಚುರಲ್ ಗ್ಯಾಸ್ ಪೈಪ್ ಲೈನ್ಸ್ ಏನಿದೆಯೋ ಈ ಪೈಪ್ ಲೈನ್ಸ್ ಥ್ರೂ ಸಪ್ಲೈನ ಕೊಡ್ತಾ ಇದ್ದಾರೆ. ಓಕೆ, ದೆನ್ ಇದಾದ ನಂತರ ನ್ಯಾಚುರಲ್ ಗ್ಯಾಸ್ ಇಸ್ ಯೂಸ್ಡ್ ಆಸ್ ಎ ಡೊಮೆಸ್ಟಿಕ್ ಅಂಡ್ ಇಂಡಸ್ಟ್ರಿಯಲ್ ಫ್ಯೂಯಲ್. ಆಸ್ ವಿ ಆಲ್ ನೋ, ನ್ಯಾಚುರಲ್ ಗ್ಯಾಸ್ ಇಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಥರ್ಮಲ್ ಪವರ್ ಸ್ಟೇಷನ್ ಫಾರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಲಿಕ್ಕೆ ಕೂಡ ಈ ನ್ಯಾಚುರಲ್ ಗ್ಯಾಸ್ ನ ಬಳಸ್ತಾರೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇಸ್ ಬೀಂಗ್ ಯೂಸ್ಡ್ ಟು ಇನ್ಕ್ರೀಸಿಂಗ್ಲಿ ಆಸ್ ಅ ಫ್ಯೂಯಲ್ ಇನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ಇವಾಗಂತೂ ವೆಹಿಕಲ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಕಾರ್ಸ್ ಅಲ್ಲಿ ಇರ್ಬೋದು, ಬಸ್ಸಸ್ ಅಲ್ಲಿ ಇರ್ಬೋದು, ಕೆಲವು ಲಾರಿಗಳು ಕೂಡ ಬಂದಿದೆ ನ್ಯಾಚುರಲ್ ಗ್ಯಾಸ್ ನ ಬಳಸ್ಕೊಂಡು, ಈ CNG ನ ಬಳಸ್ಕೊಂಡು ಓಡ್ತಕ್ಕಂತ ಗಾಡಿಗಳು. ಈ CNG ವೆಹಿಕಲ್ಸ್ ಇಂದ ನಮ್ಗೆ ಏನ್ ಅನುಕೂಲ ಅಂದ್ರೆ ಎನ್ವಿರಾನ್ಮೆಂಟ್ಗೆ ಅಷ್ಟು ಎಫೆಕ್ಟ್ ಇಲ್ಲ. ಪೆಟ್ರೋಲ್ ಮತ್ತೆ ಡೀಸೆಲ್ ಗಾಡಿ ಓಡಿಸಿದಾಗ ಬರ್ತಕ್ಕಂತ ಏನು ಏರ್ ಪೊಲ್ಯೂಷನ್ ಏನಾಗುತ್ತೋ ಅಷ್ಟು ಏರ್ ಪೊಲ್ಯೂಷನ್ ಇದ್ರಲ್ಲಿ ಆಗಲ್ಲ. Then CNG is a good alternative to petrol and diesel in a vehicle because it is a cleaner fuel and does not cause much air pollution ಅಲ್ವಾ. ದೆನ್ ಇನ್ನ ಏನ್ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ನಾವು ಮುಖ್ಯವಾಗಿ ಇದರಿಂದ ಈ CNG ಇಂದ, ಈ ನ್ಯಾಚುರಲ್ ಗ್ಯಾಸ್ ಇಂದ ಏನು ಉಪಯೋಗ ಅಂತ ನೋಡೋದಾದ್ರೆ, ನ್ಯಾಚುರಲ್ ಗ್ಯಾಸ್ ಇಸ್ ಯೂಸ್ಡ್ ಆಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಎ ನಂಬರ್ ಆಫ್ ಕೆಮಿಕಲ್ಸ್. ಸಾವಿರಾರು ಕೆಮಿಕಲ್ಸ್ ನ ನಾವು ಮಾಡ್ಲಿಕ್ಕೆ ಈ ನ್ಯಾಚುರಲ್ ಗ್ಯಾಸ್ ನ ಬಳಸ್ಕೊಬಹುದು. ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಅದನ್ನ ಬಳಸ್ಕೊಬಹುದು. ಅದಕ್ಕೆ ನಾವು ಪೆಟ್ರೋಕೆಮಿಕಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪೆಟ್ರೋಕೆಮಿಕಲ್ಸ್. ಯಾವ ಒಂದು ಮೆಟೀರಿಯಲ್ಸ್ ನ ಅಥವಾ ಕೆಮಿಕಲ್ಸ್ ನ ಈ ನ್ಯಾಚುರಲ್ ಗ್ಯಾಸ್ ಮತ್ತೆ ಪೆಟ್ರೋಲಿಯಂ ನ ಬಳಸಿ ನಾವು ಮಾಡ್ತೀವೋ ಆ ಕೆಮಿಕಲ್ಸ್ ನ ನಾವು ಪೆಟ್ರೋಕೆಮಿಕಲ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ಕೆಲವೊಂದು ಫರ್ಟಿಲೈಸರ್ಸ್ ನ ತಯಾರು ಮಾಡೋಕೆ ಕೂಡ ಬಳಸ್ತೀವಿ. ಎಲ್ಲಿ ಹೈಡ್ರೋಜನ್ ಗ್ಯಾಸ್ ಇರುತ್ತಲ್ವಾ, ಹೈಡ್ರೋಜನ್ ಗ್ಯಾಸ್ ನ ಬಳಸ್ಕೊಂಡು ನಾವು ಫರ್ಟಿಲೈಸರ್ಸ್ ನ ಕೂಡ ಮಾಡ್ತೀವಿ. ಈಗ ಇಲ್ಲಿ ಪೆಟ್ರೋಕೆಮಿಕಲ್ಸ್ ಅಂತ ಹೇಳಿದೆ. ಆ ಪೆಟ್ರೋಕೆಮಿಕಲ್ಸ್ ಇಂದ ನಮ್ಗೆ ಏನು ಉಪಯೋಗ ಅಂತ ನಾವು ನೋಡೋದಾದ್ರೆ, ಮೆನಿ ಯೂಸ್ಫುಲ್ ಕೆಮಿಕಲ್ಸ್ ಆರ್ ಸಬ್ಸ್ಟೆನ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಮತ್ತೆ ಪೆಟ್ರೋಲಿಯಂ ಇಂದ ನಮ್ಗೆ ಏನು ಕೆಲವೊಂದು ಕೆಮಿಕಲ್ಸ್ ನ ಅಥವಾ ಒಂದು ಯೂಸ್ಫುಲ್ ಪ್ರಾಡಕ್ಟ್ಸ್ ನ ಮಾಡ್ತೀವೋ ಅವನ್ನ ನಾವು ಪೆಟ್ರೋಕೆಮಿಕಲ್ಸ್ ಅಂತ ಕರಿತೀವಿ. ಯಾವ್ದ್ಯಾವ್ದು ಅವೆಲ್ಲ ನೋಡೋಣ ಮುಂದೆ. Those chemicals which are obtained from the petroleum and natural gas are petrochemicals. ನಾನು ಈಗಾಗಲೇ ಏನು ಹೇಳಿದ್ನೋ ಅದೇ. ಸಮ್ ಎಕ್ಸಾಂಪಲ್ ಫಾರ್ ಪೆಟ್ರೋಕೆಮಿಕಲ್ಸ್ ಯಾವ್ದಾದ್ರು ಅಂತ ನೋಡೋದಾದ್ರೆ, ನಾವು ಮೀಥೈಲ್ ಆಲ್ಕೋಹಾಲ್ ನೋಡ್ಬೋದು, ನಾವು ಲ್ಯಾಬ್ರೇಟರಿ ಯೂಸ್ ಮಾಡ್ತೀವಿ. ಮೆಥೆನಾಲ್ ಅಂತ ಕೂಡ ಕರಿತೀವಿ. ಈಥೈಲ್ ಆಲ್ಕೋಹಾಲ್, ಎಥೆನಾಲ್. ಫಾರ್ಮಾಲ್ಡಿಹೈಡ್ ನ ನಾವು ಲ್ಯಾಬ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಬಯೋಲಜಿ ಲ್ಯಾಬ್ಗಳಲ್ಲಿ ಇರ್ಬೋದು, ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಇರ್ಬೋದು, ಈ ಫಾರ್ಮಾಲ್ಡಿಹೈಡ್ ನ ಯೂಸ್ ಮಾಡ್ತೀವಿ. ಬಯೋ ಲ್ಯಾಬ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಕೆಲವೊಂದು ಸ್ಪೆಸಿಮನ್ ನ
ಅದ್ರೊಳಗೆ ಇಟ್ಟರೆ ಅವು ಹಾಳಾಗಲ್ಲ ಅಂತ ಅದ್ರಲ್ಲಿ ಇಡ್ತೀವಿ. ದೆನ್ ಅಸಿಟೋನ್, ಎಥಿಲಿನ್, ಬೆನ್ಸಿನ್, ಟಾಲ್ವಿನ್, ವಿನೈಲ್ ಕ್ಲೋರೈಡ್, ಹೈಡ್ರೋಜನ್, ಈ ರೀತಿಯಾದ ಕೆಲವೊಂದು ಪೆಟ್ರೋಕೆಮಿಕಲ್ಸ್ ನಾವು ತಯಾರು ಮಾಡಬಹುದು. Then petrochemicals are very important because they are used in manufacture a wide range of useful materials such as detergents ಇರ್ಬೋದು, ಸಿಂಥೆಟಿಕ್ ಫೈಬರ್ಸ್ ಇರ್ಬೋದು, ಪಾಲಿಯೆಸ್ಟರ್ ಇರ್ಬೋದು, ನೈಲಾನ್ ಇರ್ಬೋದು. ಇವನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ನಾವು ಈ ಪೆಟ್ರೋಕೆಮಿಕಲ್ಸ್ನ ಬಳಸ್ತೀವಿ. ಇನ್ನೆಲ್ಲಿ ಯೂಸ್ ಆಗುತ್ತೆ ಪೆಟ್ರೋಕೆಮಿಕಲ್ಸ್? ಪ್ಲಾಸ್ಟಿಕ್ನ ತಯಾರು ಮಾಡೋಕ್ಕಿರ್ಬೋದು. ನಂತರ ಈ ಫರ್ಟಿಲೈಸರ್ಸ್ ಅಂತ ಹೇಳಿದೆ, ಅದರಲ್ಲೂ ಮುಖ್ಯವಾಗಿ ಈ ಯೂರಿಯಾ ಮತ್ತೆ ಅಮೋನಿಯಂ ಬಳಸ್ತೀವಲ್ವಾ ನಾವು ಹೊಲ ಗದ್ದೆಗಳಲ್ಲಿ, ಆ ಫರ್ಟಿಲೈಸರ್ಸ್ನ ಯೂಸ್ ಮಾಡಲಿಕ್ಕೆ ಈ ಹೈಡ್ರೋಜನ್ ಗ್ಯಾಸ್ನ, ಈ ನ್ಯಾಚುರಲ್ ಗ್ಯಾಸ್ನ ತಗೊಂಡು ಅವನ್ನ ಪ್ರಿಪೇರ್ ಮಾಡ್ತಾರೆ. ಓಕೆನಾ? ಡ್ಯೂ ಟು ಇಟ್ಸ್ ಗ್ರೇಟ್ ಕಮರ್ಷಿಯಲ್ ಇಂಪಾರ್ಟೆನ್ಸ್ ಪೆಟ್ರೋಲಿಯಂ ಈಸ್ ಆಲ್ಸೋ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್. ಈ ಪೆಟ್ರೋಲಿಯಂನ ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ಇದು ಬ್ಲ್ಯಾಕ್ ಕಲರ್ ಇದೆ ಅಂಡ್ ಇದರಿಂದ ತುಂಬಾ ನಮ್ಗೆ ಯೂಸ್ಫುಲ್ ಇರೋದ್ರಿಂದ ನಾವು ಇದನ್ನ ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್, ಬ್ಲ್ಯಾಕ್ ಗೋಲ್ಡ್ ಅಂತಕ್ಕಂಥದ್ದು. ಪೆಟ್ರೋಲಿಯಂನ ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತಕ್ಕಂಥದ್ದು. ಕೆಲವೊಂದು ಕ್ವಶನ್ಸ್ ಇದಾವೆ, ಅವನ್ನ ಸಾಲ್ವ್ ಮಾಡೋಣ. ಅದಾದ ನಂತರ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಮೊದಲನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲ್ಯಾಕ್ ಗೋಲ್ಡ್? ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಇದರಲ್ಲಿ ಯಾವುದನ್ನ ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ ಅಂತ. ಪೆಟ್ರೋಲಿಯಂ ಅಂತ ಇದೆ, ದೆನ್ ಡೀಸೆಲ್ ಅಂತ ಇದೆ, ಕೆರೋಸಿನ್ ಅಂತ ಇದೆ, ನನ್ ಆಫ್ ದಿಸ್ ಯಾವುದು ಅಲ್ಲ ಅಂತ ಇದೆ. ಯಾವ್ದಿರ್ಬೋದು ಇದರಲ್ಲಿ? ಪೆಟ್ರೋಲಿಯಂ. ಆಸ್ ವಿ ಆಲ್ ನೋ, ಪೆಟ್ರೋಲಿಯಂ ಇದಕ್ಕೆ ಸರಿಯಾದ ಉತ್ತರ. ಇದಾದ ನಂತರ ಇಲ್ಲೊಂದು ಪ್ರಶ್ನೆ ಇದೆ, ಎಕ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಫ್ರಾಕ್ಷನ್ ಆಫ್ ಪೆಟ್ರೋಲಿಯಂ, ಇಟ್ ಈಸ್ ಫರ್ದರ್ ಡಿಸ್ಟಿಲ್ಡ್ ಟು ಗೆಟ್ ಎ ಪ್ಯಾರಾಫಿನ್ ವ್ಯಾಕ್ಸ್, ಆಸ್ಫಾಲ್ಟ್ ಎಕ್ಸೆಟ್ರಾ. ಐಡೆಂಟಿಫೈ ಎಕ್ಸ್. ಎಕ್ಸ್ ಅಂದ್ರೆ ಯಾವುದು ಇಲ್ಲಿ? ಎಕ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಫ್ರಾಕ್ಷನ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲಿಯಂ ಅಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫ್ರಾಕ್ಷನ್. ಇದರಿಂದ ಮತ್ತೆ ಡಿಸ್ಟಿಲ್ಡ್ ಮಾಡಿ ಏನ್ ಮಾಡ್ಬೋದು? ಪ್ಯಾರಾಫಿನ್ ತಗೋಬಹುದು, ಪ್ಯಾರಾಫಿನ್ ವ್ಯಾಕ್ಸ್ ತಗೋಬಹುದು, ಆಮೇಲೆ ಆಲ್ಫಾಲ್ಟ್ ತಗೋಬಹುದು, ಇನ್ನು ಕೆಲವೊಂದು ಮೆಟೀರಿಯಲ್ಸ್ ತಗೋಬಹುದು. ಯಾವ್ದಿರ್ಬೋದು? ಗ್ಯಾಸಲಿನ್ ಇರ್ಬೋದಾ? ಗ್ಯಾಸಲಿನ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಪೆಟ್ರೋಲ್. ಇದಂತೂ ಅಲ್ಲ. ಕೆರೋಸಿನ್ ಇಂದನೂ ಆಗಲ್ಲ. ರೆಸಿಡ್ಯೂ ಇಸ್ ದ ರೈಟ್ ಆನ್ಸರ್. ಓಕೆ, ಈ ರೆಸಿಡ್ಯೂ ಸಿಗುತ್ತಲ್ವಾ ನಮಗೆ 400 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಅದನ್ನ ಬರ್ನ್ ಮಾಡಿದಾಗ ಕೆಳಗಡೆ ರೆಸಿಡ್ಯೂ ಸಿಗುತ್ತಲ್ವಾ, ಆ ರೆಸಿಡ್ಯೂ ಇಂದ ನಾವು ಏನ್ ಮಾಡ್ಬೋದು? ಪ್ಯಾರಾಫಿನ್ ವ್ಯಾಕ್ಸ್ ಆಗಿರ್ಬೋದು, ಅಥವಾ ಆಲ್ಫಾಟ್ ಇರ್ಬೋದು, ಮತ್ತೆ ವಿಟಮಿನ್ ಏನಿದೆಯೋ ಇವನ್ನೆಲ್ಲ ನಾವು ತಯಾರು ಮಾಡ್ಕೊಬಹುದು. ಇದಾದ ನಂತರ ಇಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದೀನಿ. 2 ಕಾಲಮ್ ಇದೆ, ಆ 2 ಕಾಲಮ್ನ ಮ್ಯಾಚ್ ಮಾಡಬೇಕು. ಕಾಲಮ್ 1 ಅಲ್ಲಿ ಕೆಲವೊಂದು ಇವಿದಾವೆ, ಪೆಟ್ರೋಲಿಯಂದು ಬೈ ಪ್ರಾಡಕ್ಟ್ಸ್ ಇದೆ. ಈ ಕಡೆ ಅದರಿಂದ ಏನ್ ಯೂಸು ಅಂತ ಇದೆ. ಫಾರ್ ಎಕ್ಸಾಂಪಲ್, ಕೆರೋಸಿನ್ ಇಂದ ಏನ್ ಯೂಸು? ಕೆರೋಸಿನ್ ಇಂದ ಮೆಟಲಿಂಗ್ ಆಫ್ ರೋಡ್ ಮಾಡ್ಬೋದಾ? ಆಗಲ್ಲ. ಜೆಟ್ ಏರ್ಕ್ರಾಫ್ಟ್ ಮಾಡ್ಬೋದಾ? ಯೂಸ್ ಮಾಡ್ಬೋದಾ? ಎಸ್, ನಾನು ಆಗ್ಲೇ ಹೇಳಿದೆ, ಕೆರೋಸಿನ್ ಇಂದ ಈ ಏರ್ಕ್ರಾಫ್ಟ್ ಗಳೇನಿದಾವೆ, ಏರೋಪ್ಲೇನ್ ಇದ್ದಾವೆ, ಗುಡ್ ಕ್ವಾಲಿಟಿ ಆಫ್ ಕೆರೋಸಿನ್ ಇಂದ ನಾವು ಏರ್ಕ್ರಾಫ್ಟ್ ಅಲ್ಲಿ ಯೂಸ್ ಮಾಡಬಹುದು, ಒಳ್ಳೆ ಕ್ವಾಲಿಟಿಯ ಕೆರೋಸಿನ್. ಅದಾದ ನಂತರ ಏರ್ಕ್ರಾಫ್ಟ್ ಅಲ್ಲಿ ಇದೆ ಪಿಗೆ 2 ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ನೋಡೋಣ. ಡಿ ಎಲ್ ಇದೆ ಪಿಗೆ 2. ಅದಾದ ನಂತರ ಕ್ಯೂಗೆ ಡೀಸೆಲ್ ಅಂತ ಇದೆ. ಡೀಸೆಲ್ ಇದ್ದಲ್ಲಿ ಯಾವ್ದಾಗುತ್ತೆ? ಒಂದಂತೂ ಅಲ್ಲ, ಯಾವ್ದಲ್ಲ? ಜೆಟ್ ಏರ್ಕ್ರಾಫ್ಟ್ ಅಲ್ಲ, ಯಾಕೆಂದ್ರೆ ಅದು ನಮಗೆ ಮೊದಲನೇದ ಸಿಕ್ಬಿಟ್ಟಿದೆ. ಈಗ ಡೀಸೆಲ್ಗೆ ಯಾವುದು ಅಂತ ನಾವು ನೋಡೋದಾದ್ರೆ ಮೆಟಲಿಂಗ್ ಆಫ್ ರೋಡ, ಅಥವಾ ಲೂಬ್ರಿಕೆಂಟ್ಸ, ಅಥವಾ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿನ. ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ನಾವು ಜನರೇಟರ್ನ ಬಳಸ್ಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ, ಅದೇ ರೀತಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಹಾಗಾದ್ರೆ ಡೀಸೆಲ್ ಕ್ಯೂ ಏನಿದೆಯೋ ಅದಕ್ಕೆ 3rd ಒನ್ ಆನ್ಸರ್, ಅಂದ್ರೆ ಡಿ ಅಲ್ಲಿ ಡಿ ಕೂಡ ಸರಿಯಾಗಿದೆ. ಇದಾದ ನಂತರ ಪ್ಯಾರಾಫಿನ್ ವ್ಯಾಕ್ಸ್, 6 ಪ್ಯಾರಾಫಿನ್ ವ್ಯಾಕ್ಸ್ ಇದೆ ಅಲ್ವಾ, ಪ್ಯಾರಾಫಿನ್ ವ್ಯಾಕ್ಸ್ ನ ಬಳಸ್ಕೊಂಡು ನಾವೇನ್ ಮಾಡಬಹುದು ಅಂತ ನಾವು ನೋಡೋದಾದ್ರೆ, ಇದನ್ನ ಬಳಸ್ಕೊಂಡು ನಾವು ಇದನ್ನ ಲೂಬ್ರಿಕೆಂಟ್ಸ್ ಆಯಿಲ್ ಆಗಿ ಬಳಸ್ಬೋದು, ಪ್ಯಾರಾಫಿನ್ ವ್ಯಾಕ್ಸ್ ನ. ಅದು ಯಾವ್ದಲ್ಲಿದೆ? ಇದೆಲ್ಲವೂ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಬೇಕಾದ್ರೆ ವಿಟಮಿನ್ ನೀವು ಚೆಕ್ ಮಾಡ್ಬೋದು. ವಿಟಮಿನ್ ನಾವೇನಕ್ಕೆ ಯೂಸ್ ಮಾಡ್ತೀವಿ? ಇಟ್ಸ್ ಯೂಸ್ ಇಟ್ ಫಾರ್ ಮೆಟಲಿಂಗ್ ದ ರೋಡ್ಗೆ ನಾವು ಬಳಸ್ತೀವಿ ಅಲ್ವಾ. ಇನ್ನು ಕೆಲವೊಂದು ಕ್ವಶನ್ ಇದೆ, ಇದನ್ನ ನೀವು ಸಾಲ್ವ್ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಹೆಲ್ಪ್ ಇನ್ ಸೇವಿಂಗ್ ಪೆಟ್ರೋಲ್ ಅಂಡ್ ಡೀಸೆಲ್? ಆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಬಹುದು, ಈ ಪ್ರಶ್ನೆಗಳನ್ನ, ಅಥವಾ ಬರ್ಕೊಬಹುದು. ಪೆಟ್ರೋಲ್ ಮತ್ತೆ ಡೀಸೆಲ್ ನ ಸೇವ್ ಮಾಡ್ಲಿಕ್ಕೆ ಈ ಕೆಳಗಿನ ಯಾವ್ದು ಮೆಥಡ್ ನಾವು ಯೂಸ್ ಮಾಡಬಹುದು, ಯಾವ್ದು ಸರಿ ಅಂತ ಅರ್ಥ.
ಇವಾಗ ನೀವು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಇದರಲ್ಲಿ. ಯಾರೋ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಶಿವಲೀಲಾ ಕೇಳ್ಬೋದಮ್ಮ. ಸರ್ ಪೆಟ್ರೋಲ್ ಬರ್ನ್ ಮಾಡಿದಾಗ ಅದ್ಯಾಕ ಬರ್ನ್ ಆಕೇತ್ರಿ? ಏನಕ್ಕೆ ಬರ್ನ್ ಆಗುತ್ತೆ ಅಂದ್ರೆ ಅದ್ರಲ್ಲಿ ಆ ಬರ್ನಿಂಗ್ ಮಾಡ್ತಕ್ಕಂತ ಪ್ರಾಪರ್ಟಿ ಇದೆ. ಈಗ ನೀವು ಕಲ್ಲನ್ನ ಬರ್ನ್ ಮಾಡಿದಾಗ ಕಲ್ಲು ಬರ್ನ್ ಆಗಲ್ಲ. ಬಟ್ ಈ ಪೆಟ್ರೋಲ್ ಇರ್ಬೋದು ಅಥವಾ ಡೀಸೆಲ್ ಇರ್ಬೋದು ಅಥವಾ ಕೋಲ್ ಇರ್ಬೋದು, ಇವೆಲ್ಲವೂ ಕೂಡ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಂದ್ರೆ ದಹಿಸತಕ್ಕಂತ ಒಂದು ಪ್ರಾಪರ್ಟಿಯನ್ನ ಹೊಂದಿರತಕ್ಕಂಥವು. ಯಾವೆಲ್ಲ ದಹಿಸ್ತಕ್ಕಂಥ ಪ್ರಾಪರ್ಟಿ ಹೊಂದಿರ್ತವೆ ಅಥವಾ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಆಗಿರ್ತವೆ ಅವೆಲ್ಲವೂ ಕೂಡ ಬೆಂಕಿ ಹತ್ತವೆ. ಓಕೆನಾ? ಸ್ವಲ್ಪ ಇಂಗ್ಲಿಷ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ರಿ ಸರ್. ಏನ್ ಹೇಳ್ಬೇಕು ಅದ್ರಲ್ಲಿ? ಎಕ್ಸ್ಪ್ಲೇನ್ ಮಾಡ್ತಿರಲ್ರಿ, ಇಂಗ್ಲಿಷ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ರಿ ಸ್ವಲ್ಪ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ? ಓಕೆ 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 ಓಕೆ. ನೆಕ್ಸ್ಟ್ ಯಾರು? ಯಶಸ್. ಸರ್ ಅದು ಪೆಟ್ರೋಲಿಯಂ ಗುಡ್ಡ ಅಥವಾ ಡೀಸೆಲ್ ಗುಡ್ಡ? ಪೆಟ್ರೋಲಿಯಂ ಗುಡ್ಡ ಡೀಸೆಲ್ ಗುಡ್ಡ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳಪ್ಪ, ಡೀಸೆಲ್ ಏನಿದೆಯೋ ಇದು ಪೆಟ್ರೋಲಿಯಂದು ಒಂದು ಬೈ ಪ್ರಾಡಕ್ಟ್. ಓಕೆನಾ? ಡೀಸೆಲ್ಗೂ ಪೆಟ್ರೋಲ್ಗೂ ನೀನ್ ಕಂಪೇರ್ ಮಾಡಬಹುದು ಬೇಕಾದ್ರೆ. ಬಟ್ ಪೆಟ್ರೋಲಿಯಂಗೂ ಡೀಸೆಲ್ಗೂ ಕಂಪೇರ್ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಈ ಪೆಟ್ರೋಲಿಯಂ ನಮ್ಗೆ ಭೂಮಿಯಿಂದ ಡೈರೆಕ್ಟ್ ಆಗಿ ಸಿಗ್ತಕ್ಕಂಥದ್ದು. ಪೆಟ್ರೋಲಿಯಂ ಅದನ್ನ ನಾವು ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕಚ್ಚಾ ತೈಲ ಅಂತ ಹೇಳ್ತೀವಿ, ಭೂಮಿಯಿಂದ ಸಿಗ್ತಕ್ಕಂಥದ್ದು. ಓಕೆನಾ? ಅದನ್ನ ನಾವು ಪ್ಯೂರಿಫೈ ಮಾಡಿದಾಗ ಏನೇನ್ ಸಿಗುತ್ತೆ? ಕೆರೋಸಿನ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ, ಪ್ಯಾರಾಫಿನ್ ವ್ಯಾಕ್ಸ್ ಸಿಗುತ್ತೆ ಅಲ್ವಾ, ಬ್ಯೂಟಮಿನ್ ಸಿಗುತ್ತೆ, ಇವೆಲ್ಲವೂ ಸಿಗ್ತವೆ ಅಲ್ವಾ. ಇವ್ರ ಜೊತೆ ನೀನು ಕಂಪೇರ್ ಮಾಡ್ಬೋದು ಬೇಕಾದ್ರೆ, ಪೆಟ್ರೋಲ್ ಡೀಸೆಲ್ ಕಂಪೇರ್ ಮಾಡ್ಬೋದು. ಬಟ್ ಪೆಟ್ರೋಲಿಯಂ ಜೊತೆ ನೀನು ಕಂಪೇರ್ ಮಾಡಬಾರ್ದು. ಹಾಗೆ ಇನ್ನೊಂದು ಪ್ರಶ್ನೆ ಹಾಕ್ತೀನಿ, ಎಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ಡೌಟ್ ಇದ್ದವ್ರು ಕೇಳ್ಬೋದು. ದೀಕ್ಷಿತ್, ಶರಣಪ್ಪನಾ? ಕೇಳಿ ಕೇಳಿ ಕೇಳಿ. ಏನ್ ಪ್ರಶ್ನೆ ದೀಕ್ಷಿತ್? ಈ ಪ್ರಶ್ನೆನ ಬರ್ಕೊಳ್ಳಿ, 5ನೇ ಪ್ರಶ್ನೆ. ನೀವು ಸಾಲ್ವ್ ಮಾಡಿ ನಮ್ಮ ಗ್ರೂಪ್ ಇದೆಯಲ್ವಾ ನಿಮ್ಗೆ, ಆ ಗ್ರೂಪ್ ಅಡ್ಮಿನ್ಗೆ ಕಳಿಸ್ಕೊಡ್ಬೋದು ನೀವು. ಹಾಗೇನೆ ಇವತ್ತು ಯಾರು ಕ್ಲಾಸಿಗೆ ಜಾಯ್ನ್ ಆಗಿದ್ದೀರೋ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್. ಏನಪ್ಪಾ ಅಂದ್ರೆ, ನೀವು ಕ್ಲಾಸ್ಗೆ ಜಾಯ್ನ್ ಆಗುವಾಗ ನಮ್ದು 7th ಮತ್ತೆ 8th ಸ್ಟ್ಯಾಂಡರ್ಡ್ಗೆ ಕ್ಲಾಸು ಪ್ರತಿ ವಾರ ಗುರುವಾರ ಮತ್ತೆ ಶುಕ್ರವಾರ ಇರುತ್ತೆ. ವಾರದ ಗುರುವಾರ ಮತ್ತೆ ಶುಕ್ರವಾರ ಇರುತ್ತೆ. ಆ ಗುರುವಾರ ಮತ್ತೆ ಶುಕ್ರವಾರ ನಡೀತಕ್ಕಂಥ ಆನ್ಲೈನ್ ಕ್ಲಾಸ್ ಅಲ್ಲಿ ಯಾರು ಪ್ರೆಸೆಂಟ್ ಇದ್ದು ಆಕ್ಟಿವ್ ಇರ್ತಿರೋ ಇಂಥವ್ರು ನಾವು ಇಲ್ಲಿ ಅಟೆಂಡೆನ್ಸ್ ತಗೋಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಶಾಲೆಯ ಹೆಸರು, ಫಾರ್ ಎಕ್ಸಾಂಪಲ್ ಪುನೀತ್ GAV ದೇಬೂರ್ ಅಂತ ಕೊಡ್ಕೊಬೇಕು ನೀವು. ನಿಮ್ಮ ಶಾಲೆ ಯಾವ್ದಿರುತ್ತೆ ಆ GAV ಅಂದ್ರೆ ಆದರ್ಶ ಅಂತ, ನಿಮ್ಮ ಶಾಲೆ ಯಾವ್ದಿರುತ್ತೆ ಆ ಶಾಲೆ ಊರು ಯಾವ್ದಿರುತ್ತೆ ಆ ರೀತಿ ಹೆಸರು ಕೊಡ್ಕೊಬೇಕು. ಅದಾದ ನಂತರ ಇಲ್ಲಿ ನಾವು ನೆಕ್ಸ್ಟ್ ವೀಕಲ್ಲಿ ನಾವು ಈ ಕಾನ್ಸೆಪ್ಟ್ಗೆಲ್ಲ ವರ್ಕ್ಶೀಟ್ ಕಳಿಸ್ಕೊಡ್ತೀವಿ ವಾಟ್ಸಪ್ ಅಲ್ಲಿ. ಆ ವರ್ಕ್ಶೀಟ್ ನ ಸಾಲ್ವ್ ಮಾಡಿ ನೀವು ಅಲ್ಲೇ ಮತ್ತೆ ಕಳಿಸ್ಕೊಡ್ಬೇಕಾಗತ್ತೆ ಗ್ರೂಪ್ ಅಡ್ಮಿನ್ಸ್ಗೆ. ಓಕೆನಾ? ಕೇಳಿ ನೆಕ್ಸ್ಟ್ ಯಾರಿಗೆ ಡೌಟ್ಸ್ ಇದೆ. ಈ ಪ್ರಶ್ನೆ ಬರ್ದಾಗಿದ್ರೆ ನಾನು ನೆಕ್ಸ್ಟ್ ಪ್ರಶ್ನೆ ಹಾಕ್ತೀನಿ, ಸಾಲ್ವ್ ಮಾಡಿ. ದೀಕ್ಷಿತಾ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. Sir, I have a doubt. Sir, kerosene is chemical or it is natural substance? ಕೆರೋಸಿನ್ ಈಸ್ ಎ ನ್ಯಾಚುರಲ್ ಸಬ್ಸ್ಟೆನ್ಸ್. ಬಟ್ ಈ ಕೆರೋಸಿನ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಅನ್ನೋದಕ್ಕಿಂತ ಈ ಪೆಟ್ರೋಲಿಯಂ ಏನಿದೆಯಲ್ವಾ, ಕ್ರೂಡ್ ಆಯಿಲ್ ಇದೆಯಲ್ವಾ, ಆ ಕ್ರೂಡ್ ಆಯಿಲ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಆ ಕ್ರೂಡ್ ಆಯಿಲ್ ಇಂದ ರಿಫೈನ್ ಆಗಿ ಬಂದ ಮೇಲೆ ದಟ್ ಈಸ್ ವಿ ಕಾಲ್ಡ್ ಆಸ್ ಎ ಕೆಮಿಕಲ್ ಅಂತ ಕೂಡ ನಾವು ಕರಿಬಹುದು. ಬಟ್ ಪೆಟ್ರೋಲಿಯಂ ಇದೆ ಅಲ್ವಾ, ಅದು ನ್ಯಾಚುರಲ್ ಸಬ್ಸ್ಟೆನ್ಸ್. Okay, sir. ಮನಸ್ವಿ,
ಸೌಮ್ಯ ಅನ್ಮ್ಯೂಟ್ ಮಾಡ್ಕೊಂಡು ಸ್ಟೂಡೆಂಟ್ ಕೇಳ್ಬೋದು. ಎಲ್ಲರಿಗೂ ಒಂದು ಇನ್ಸ್ಟ್ರಕ್ಷನ್, ಇದು ಈ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ವಾಟ್ಸ್ಆಪ್ ಲಿಂಕ್ ಹಾಕಿದೀವಿ. ಕ್ಲಾಸ್ಗೆ ಸಂಬಂಧಪಟ್ಟಂತೆ ಹಾಗೆ ಕ್ಯಾಂಪ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ಕೂಡ, ಮತ್ತೆ ಕ್ಲಾಸ್ಗೆ ಸಂಬಂಧಪಟ್ಟಂತ ನೋಟ್ಸ್, ವರ್ಕ್ಶೀಟ್ಸ್ ಇದೆಲ್ಲಾನು ಕೂಡ ಇದೇ ಗ್ರೂಪ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ಗೆ ವಿದ್ಯಾರ್ಥಿಗಳು ಜಾಯಿನ್ ಆಗ್ಬೇಕು. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ, ಇದನ್ನು ಬರ್ಕೊಳ್ಳಿ. ಹಾ, ಇನ್ಯಾರಿಗೆ ಡೌಟ್ಸ್ ಇದೆ ಕೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ರಾಕೇಶ್. ಸರ್ ಹಾ ರಾಕೇಶ, ಕೇಳಿ ಕೇಳಿ. ಏನ್ ಡೌಟ್ ಇದೆ ಕೇಳಿ. ಡೌಟ್ ಇದೆ ಕೇಳ್ಬೋದು ರಾಕೇಶ್. ನೆಕ್ಸ್ಟ್. ಸರ್ ಹಾ ಕೇಳಿ. ಪೆಟ್ರೋಲ್ ಡೀಸೆಲ್ ಅನ್ನ ಹೆಂಗ್ ಸೇವ್ ಮಾಡೋದು ಸರ್? ಪೆಟ್ರೋಲ್ ಡೀಸೆಲ್ ನ ಹೆಂಗ್ ಸೇವ್ ಮಾಡೋದು ಅಂತನಾ? ವೆರಿ ಗುಡ್ ಕ್ವಶನ್, ಯಾರು ಕೇಳಿಲ್ವಲ್ಲ ಅಂತ ಅನ್ಕೋತಿದ್ದೆ. ಪೆಟ್ರೋಲ್ ಡೀಸೆಲ್ ನ ಹೆಂಗ್ ಸೇವ್ ಮಾಡೋದು ಅಂದ್ರೆ, ಈಗ ನಿಮ್ ಮನೆಯಲ್ಲಿ 4 ಜನ ಇದೀರಿ ಅಂದ್ರೆ, ನೀವು ದೊಡ್ಡವನಾದ್ಮೇಲೆ ಈಗ ಎಲ್ಲ ಶ್ರೀಮಂತ ಆಗ್ತೀರಿ. ಈ 4 ಜನ ಇದೀವಿ ಅಂತ 4 ಕಾರ್ ತಗೊಳ್ಳೋದಲ್ಲ. ಈಗ ನಮ್ಗೆ ಪಬ್ಲಿಕ್ ವೆಹಿಕಲ್ಸ್ ಇದಾವೆ, ಬಸ್ಸಸ್ ಇರ್ಬೋದು, ಟ್ರೈನ್ಸ್ ಇರ್ಬೋದು, ಇವೆಲ್ಲ ಇದಾವೆ. ಕಾರ್ನ ಯೂಸೇ ಮಾಡಬಾರ್ದಾ ಅಂತ ಏನಾರು ಅನ್ಕೊಂಡ್ರೆ, ಕಾರ್ನ ಬೇಕು. ಮನೆಗೆ ಒಂದು ಕಾರು ಅಥವಾ ಒಂದು ಬೈಕ್ ಇದ್ರೆ ನಮ್ಗೆ ಎಮರ್ಜೆನ್ಸಿಗೆ ಉಪಯೋಗ ಆಗುತ್ತೆ. ಬಟ್ ಅದು ನಮ್ಗೆ ಸ್ಟೈಲ್ಗೋಸ್ಕರ ಆಗಿ ನಾವು ಮನೆಗೆ ಒಬ್ಬೊಬ್ರು ಒಂದೊಂದು ಇಟ್ಕೊಬೇಕು, ತೋರ್ಸ್ಕೊಬೇಕು ಅಂತೆಲ್ಲ ನಾವು ಯೂಸ್ ಮಾಡೋದಾದ್ರೆ, ನಾವು ಪೆಟ್ರೋಲ್ ಡೀಸೆಲ್ ನ ರೆಡ್ಯೂಸ್ ಮಾಡಕ್ ಆಗಲ್ಲ. ಓಕೆನಾ? ನಾವು ಪಬ್ಲಿಕ್ ವೆಹಿಕಲ್ಸ್ ಏನಿದಾವೋ ಇವನ್ನ ಜಾಸ್ತಿ ಬಳಸೋದ್ರಿಂದ ಪೆಟ್ರೋಲ್ ಡೀಸೆಲ್ ನ ಸೇವ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್. ಸೂರ್ಯವಂಶಿ. ಎಸ್ ಸರ್. ಏನು Sir, ಡೌಟ್ ಇದೆ ಕೇಳಬಹುದು. ಸರ್ ಅದು ಪೆಟ್ರೋಲಿಯಂ ಬರ್ತಿದ್ರಲ್ಲ ಸರ್, ಅದನ್ನ ಕೆಮಿಕಲ್ ಆಗಿ ಸಪರೇಟ್ ಮಾಡ್ತಾರೋ ನ್ಯಾಚುರಲ್ ಆಗಿ ಸಪರೇಟ್ ಮಾಡ್ತಾರ ಸರ್? ಏನಪ್ಪ? ಪೆಟ್ರೋಲಿಯಂ ಬರ್ತಿದ್ರಲ್ಲ ಸರ್, ಅದು ಕೆಮಿಕಲ್ ಆಗಿ ಸಪರೇಟ್ ಮಾಡ್ತಾರೋ ನ್ಯಾಚುರಲ್? ಪೆಟ್ರೋಲಿಯಂನ ಓಕೆ ಪೆಟ್ರೋಲಿಯಂನ ಹೇಗೆ ನೀವು ರಿಫೈನ್ ಮಾಡ್ತಾರೆ ಅಂತ ಕೇಳ್ತಾ ಇದೆಯಲ್ವಾ, ಪೆಟ್ರೋಲು ಡೀಸೆಲ್ ಆಗಿ ಅಂತ. ಎಸ್ ಸರ್. ಅದನ್ನ ಹೇಗ್ ಮಾಡ್ತಾರೆ ಅಂದ್ರೆ, ನಾವೀಗ ಒಂದು ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡಿದೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ. ಎಸ್ ಸರ್. ಕೇಳ್ಕೊಂಡ ಅದ್ನ? ಹಾ ಎಸ್ ಸರ್. ಆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಕ್ರೂಡ್ ಆಯಿಲ್ ನ ಹಾಕಿ ನಾವು ಹೀಟ್ ಮಾಡಿದಾಗ 400 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಯಾವುದಕ್ಕೆ? ಪೆಟ್ರೋಲ್ಗೆ ಇರ್ಬೋದು, ಡೀಸೆಲ್ಗೆ ಇರ್ಬೋದು, ಮತ್ತೆ ಗ್ಯಾಸ್ಗೆ ಇರ್ಬೋದು, ಪೆಟ್ರೋಲಿಯಂ ಗ್ಯಾಸ್ಗೆ ಇರ್ಬೋದು, ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆಗ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಬಂದಾಗ ಅದು ಹೋಗಿ ಸಪರೇಟ್ ಆಗಿ ಕಲೆಕ್ಟ್ ಆಗುತ್ತೆ. ಓಕೆನಾ? ಆ ರೀತಿಯಾಗಿ ಇದನ್ನ ಸಪರೇಟ್ ಮಾಡ್ತಕ್ಕಂಥದ್ದು. ಇದು ನ್ಯಾಚುರಲ್ ಪ್ರೋಸೆಸ್ ಅಲ್ಲ, ಇದು ಕೆಮಿಕಲ್ ಪ್ರೋಸೆಸ್. ಎಸ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಯಾರೋ ಕೋಲ್ಗೂ ಕೋಕು ಏನ್ ವ್ಯತ್ಯಾಸ ಅಂತ ಕೇಳಿದಿರಿ ಚಾಟ್ ಬಾಕ್ಸ್ ಅಲ್ಲಿ. ಆ ಕೋಲ್ ಕೋಲ್ ಏನಂತ ಅಂತ ಹೇಳಿದ್ರೆ, ಕೋಲು ಅದು ನ್ಯಾಚುರಲ್ ರಿಸೋರ್ಸ್, ಅದು ಭೂಮಿಯಿಂದ ಸಿಗ್ತಕ್ಕಂತ ಒಂದು ರಿಸೋರ್ಸು. ಆದ್ರೆ ಕೋಕ್ ಏನಿದೆಯೋ ಇದು ನಾವು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಪ್ರೋಸೆಸ್ ಬಗ್ಗೆ ನಿಮ್ಗೆ ಹೇಳಿದ್ದೆ ನೆನ್ನೆ. ಆ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಪ್ರೋಸೆಸ್ ಥ್ರೂ ನಾವು ಮಾಡಿದಾಗ ಆ ಕೋಲ್ ಟಾರ್ ಇರ್ಬೋದು, ಕೋಲ್ ಗ್ಯಾಸ್ ಇರ್ಬೋದು, ಮತ್ತೆ ಕೋಕ್ ಇರ್ಬೋದು, ಇವೆಲ್ಲ ನಮಗೆ ಸಿಗ್ತದೆ. ಈ ಕೋಕ್ ಹೇಗ್ ಸಿಗುತ್ತಪ್ಪ ಅಂತ ಹೇಳೋದಾದ್ರೆ, ಅದನ್ನ ಬರ್ನ್ ಮಾಡಕ್ಕೆ ಹಾಕ್ತಿವಿ ಅಲ್ವಾ. ಬರ್ನ್ ಮಾಡಕ್ ಹಾಕಿದಾಗ, ಈ ಕೋಲ್ ನ ಬರ್ನ್ ಮಾಡಿದಾಗ ಅಲ್ಲಿ ರೆಸಿಡ್ಯೂ ಉಳ್ಕೊಳ್ಳುತ್ತಲ್ವಾ ಕೆಳಗಡೆ, ಆ ರೆಸಿಡ್ಯೂ ಉಳ್ಕೊಳ್ಳುತ್ತಲ್ವಾ, ಆ ರೆಸಿಡ್ಯೂನೇ ನಾವು ಕೋಕ್ ಅಂತ ಹೇಳ್ತಕ್ಕಂಥದ್ದು. ಆ ಕೋಕ್ ನ ನಾವು ಕೋಕ್ ಅಲ್ಲಿ 98% ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಚಾಟ್ ಬಾಕ್ಸ್ ಅಲ್ಲಿ ಯಾರೋ ಕೇಳಿದ್ರಿ ಪ್ರಶ್ನೆನ, ಇದನ್ನ ಅದಕ್ಕೆ ಹೇಳ್ದೆ. ಇವತ್ತಿಗೆ ಕ್ಲಾಸ್ ನ ಮುಗಿಸೋಣ.
ಇನ್ನ ನೆಕ್ಸ್ಟ್ ಮುಂದಿನ ತರಗತಿ ನಿಮ್ಗೆ 7 ಮತ್ತೆ 8ನೇ ತರಗತಿವರೆಗೆ ಯಾವಾಗ ಇರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ಮುಂದಿನ ಗುರುವಾರ ಮತ್ತೆ ಶುಕ್ರವಾರ ಇರುತ್ತೆ. ಸೋಮವಾರ ಮತ್ತೆ ಮಂಗಳವಾರ 9ನೇ ತರಗತಿವರೆಗೆ ಇರುತ್ತೆ. ಓಕೆನಾ? ಥ್ಯಾಂಕ್ ಯು.